ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಆತ್ಮವೇ ನೊಂದರೆ ಸಹಿಸುವವರು ಯಾರು. ಜ್ಞಾನೋಕ್ತಿಗಳು 11:14 ಹೇಳುತ್ತದೆ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು. ನೊಂದಿದ ಆತ್ಮದ ವಿಷಯವು ಪ್ರಮುಖವಾದದ್ದು, ಯಾಕೆಂದರೆ ಅದು ನಮ್ಮಲ್ಲಿ ಅನೇಕರ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅದು ಏನು ಎಂದು ಅನೇಕರಿಗೆ ತಿಳಿದಿಲ್ಲ. ನಾವು ಎಲ್ಲ ರೀತಿಯ ದೈಹಿಕ ಯಾತನೆಗಳನ್ನು ಸಹಿಸಬಲ್ಲವು, ಆದರೆ ನೋವಿನಿಂದ ಅಥವಾ ಗಾಯಗೊಂಡ ಆತ್ಮವನ್ನು ಸಹಿಸುವುದು ತುಂಬ ಕಷ್ಟ. ನಮ್ಮ ಆತ್ಮವು ಗಾಯಗೊಂಡಾಗ ಅದು ತುಂಬ ನೋವಿನಿಂದ ಕೂಡಿದೆ. ಗಾಯಗೊಂಡ ಆತ್ಮವುಳ್ಳ ವ್ಯಕ್ತಿಯು ಜೀವನದಲ್ಲಿ ಅನುಭವದಿಂದ ತನ್ನ ಆತ್ಮದಲ್ಲಿ ನೋವುಂಟು ಮಾಡುವ ವ್ಯಕ್ತಿಯಾಗಿದ್ದು, ಆದ್ದರಿಂದ ಅವರು ಹೊರಗೆ ಬರಲು ದೊಡ್ಡ ತೊಂದರೆಗಳನ್ನು ಎದುರಿಸುತ್ತಾರೆ. ನೀವು ಗಾಯಗೊಂಡ ಆತ್ಮವನ್ನು ಹೊಂದಿದ್ದರೆ ನಿಮಗೆ ಹೇಗೆ ಗೊತ್ತು? ಕೆಲವೊಮ್ಮೆ ನಿಮಗೆ ಅರ್ಥವಾಗುವುದಿಲ್ಲ ನಿಮಗೆ ಗಾಯಗೊಂಡ ಆತ್ಮ ಇದೆ ಅಂತ. ಆದರೆ ಹಿಂದಿನ ಅಥವಾ ವರ್ತಮಾನದ ನೋವಿನ ಘಟನೆಗಳು ನಿಮಗೆ ನೆನಪಿಸುವ ಕೆಲವು ಸಂದರ್ಭಗಳಲ್ಲಿ ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಇದರ ಕೆಲವು ಚಿಹ್ನೆಗಳು ಖಿನ್ನತೆ, ಭಯ, ವ್ಯಸನ, ಕಡಿಮೆ ಭಾವನೆ. ಅಂದರೆ ನಿಮ್ಮನ್ನು ವಿವರಿಸಲು ನಕಾರಾತ್ಮಕ ಪದಗಳನ್ನು ನೀವು ಬಳಸುತ್ತೀರಿ. ನಿಮ್ಮನ್ನು ನೀವು ಅತ್ಯಂತ ಟೀಕಿಸುತ್ತೀರಿ. ಉದಾಹರಣೆಗೆ, ನಾನು ಯಾವುದಕ್ಕೂ ಒಳ್ಳೆಯವನಲ್ಲ, ದೇವರು ನನಗೆ ಈ ಜೀವನವನ್ನು ಏಕೆ ಕೊಟ್ಟನು, ನಾನು ಎಷ್ಟು ದಿನ ಹೀಗೆ ನರಳಬೇಕು. ಇಂತಹ ಯೋಚನೆಗಳು ಮತ್ತು ಚಿಂತೆಗಳು ನಿಮ್ಮಲ್ಲಿ ಇದೇ ಇರ್ತದೆ. ಅದರ ಅರ್ಥ ನಿಮ್ಮ ಒಳಗಡೆ ಈ ನೊಂದ ಆತ್ಮ ಇದೆ. ಹಲ್ಲೆಲೂಯ. ಬೈಬಲ್ ಹೇಳುತ್ತದೆ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಅಂದರೆ ಒಬ್ಬ ವ್ಯಕ್ತಿಯ ಆತ್ಮದ ಭಾಗವು ಆರೋಗ್ಯಕರವಾಗಿ ಸಂತೋಷದಿಂದ ಕಾರ್ಯನಿರ್ವಹಿಸುವಾಗ ಅವನ ಆರೋಗ್ಯ ಮತ್ತು ಅನಾರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಶಕ್ತಿಯನ್ನು ತುಂಬಿರುತ್ತದೆ. ನಮ್ಮ ಆತ್ಮದಿಂದ ನಮಗೆ ಸಂತೋಷ ಉಂಟಾಗುವುದು, ಶಾಂತಿ ಉಂಟಾಗುವುದು ಮತ್ತು ಆರೋಗ್ಯ, ನಮ್ಮ ದೈಹಿಕ ಆರೋಗ್ಯವನ್ನು ಬರುವುದು ನಮ್ಮ ಆತ್ಮನಿಂದ. ಗಾಯಗೊಂಡ ಆತ್ಮವು ಜೀವನದ ಬಿರುಗಾಳಿಯಿಂದ ಮುರಿದೋದ ಆತ್ಮವಾಗಿದೆ. ನಮಗೆಲ್ಲರಿಗೂ ಇದು ಸಂಭವಿಸುತ್ತದೆ, ಆದರೆ ನಾವು ದೇವರ ಸಹಾಯದಿಂದ ನಮ್ಮ ಆತ್ಮವನ್ನು ಕಾಪಾಡಬೇಕು. ಹಲ್ಲೆಲೂಯ. ಇಂದು ನಾವು ದೇವರ ಮಕ್ಕಳಾಗಿದ್ದೇವೆ. ಇದರ ಮೇಲೆ ನಮಗೆ ಜಯ ಇದೆ. ಈ ಆತ್ಮವು ಅನುಭವಿಸಲು ನಮಗೆ ಅನೇಕ ಕಾರಣಗಳಿವೆ. ಕಾರಣಗಳಿಲ್ಲ ಅಂದಲ್ಲ, ಕಾರಣಗಳಿವೆ. ನಾವು ಹತಾಶೆಯ ಕಣಿವೆಯಲ್ಲಿ ನಮ್ಮನ್ನು ಕಂಡುಕೊಂಡಾಗ ನಾವು ಈ ಆತ್ಮವನ್ನು ಅನುಭವಿಸುತ್ತೇವೆ. ಮತ್ತು ಕೆಲವರು ಜನರ ಕ್ರೌರ್ಯ, ಅಂದರೆ ಗಂಡ ಹೆಂಡತಿ ಅಥವಾ ಮಕ್ಕಳ ನಿರ್ದಯತೆ, ಇದರ ಮೂಲಕ ಎಲ್ಲ ಅವರು ಗಾಯಗೊಂಡ ಆತ್ಮದಿಂದ ಜೀವನ ಮಾಡುತ್ತಾರೆ. ಗಾಯಗೊಂಡ ಆತ್ಮವು ಮಾನಸಿಕ ಆರೋಗ್ಯದ ಸಮಸ್ಯೆ ಆಗಿದೆ. ಅದು ಇಡೀ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಒಂದು ಕಾಯಿಲೆಯಾಗಿದೆ. ಇದೊಂದು ಮಾನಸಿಕ ಕಾಯಿಲೆಯಾಗಿದೆ. ನಮಗೂ ಶರೀರದಲ್ಲಿ ಏನೇ ಕಾಯಿಲೆ ಆಗಿದ್ದರೂ ನಾವದು ಚಿಕಿತ್ಸೆ ಮಾಡುತ್ತೇವೆ, ಅಲ್ಲವೇ? ನಾವು ಹಾಗೆ ಇಟ್ಕೊಳ್ಳುವುದಿಲ್ಲ, ಏಕೆಂದರೆ ಅದು ನಮಗೆ ಕಾಣಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿಯೂ ಸಹ ನಾವು ಇದರ ನಕಾರಾತ್ಮಕ ಪದಗಳು ಮತ್ತು ಕ್ರಿಯೆಗಳಿಂದ ಪ್ರಭಾವಿತರಾಗುತ್ತೇವೆ. ಇವೆಲ್ಲವುಗಳಿಗೆ ನಮ್ಮ ಪ್ರಕ್ರಿಯೆ ನಮ್ಮನ್ನು ಕೆಡಿಸುತ್ತದೆ ಮತ್ತು ನಾವು ಸುಲಭವಾಗಿ ಎದ್ದೇಳಲು ಕಷ್ಟಪಡ್ತೇವೆ. ನಾವು ಹಾಗೆಯೇ ಮಲ್ಕೊಂಡ್ರೆ ಬೇಕಂದರೆ 2 ಗಂಟೆ 3 ಗಂಟೆ ನಮಗೂ ಮಲ್ಕೋಬಹುದು. ಹಲ್ಲೆಲೂಯ. ಆದ್ದರಿಂದ ಇದರ ಬಗ್ಗೆ ನಾವು ಸ್ಪಷ್ಟವಾಗಿರೋಣ. ನಕಾರಾತ್ಮಕ ಪದಗಳು ಮತ್ತು ಘಟನೆಗಳಿಗೆ ನಮ್ಮ ಪ್ರಕ್ರಿಯೆಯ ಪರಿಣಾಮವಾಗಿ ನಮ್ಮಲ್ಲಿ ಗಾಯಗೊಂಡ ಆತ್ಮಗಳು ಬೆಳೆಯುತ್ತದೆ. ಹೌದು, ನಕಾರಾತ್ಮಕ ಘಟನೆಗಳು, ಕ್ರಿಯೆಗಳು, ಬೇರೆಯವರ ನಕಾರಾತ್ಮಕ ಪದಗಳು ಎಲ್ಲ ನಮ್ಮನ್ನು ನೋಯಿಸುತ್ತದೆ. ಏಕೆಂದರೆ ಈ ಜೀವನ ಯುದ್ಧದಲ್ಲಿದೆ, ನಮ್ಮ ಜೀವನ, ಅಲ್ಲವೇ? ಯೇಸುದೇವರು ಹೇಳಿದರು, ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಆದರೆ ಆ ಯುದ್ಧವನ್ನು ಕಳಿಸೋದಕ್ಕೆ ಯೇಸುದೇವರು ನಮ್ಮ ಜೀವನದಲ್ಲಿ ಬಂದಿರುವುದು. ನಾವು ಒಳ್ಳೆಯ ಸೋಲ್ಜಿಯರ್ಸ್ ಆಗಿ ಆ ಯುದ್ಧವನ್ನು ಜಯಿಸಬೇಕು. ಆದರೆ ಮಾತ್ರ ನಮಗೆ ಒಳ್ಳೆಯದಾಗುವುದು, ನಮ್ಮ ಜೀವನ ಶುಭವಾಗಿ ಮುಂದೆ ಹೋಗಬಹುದು. ಇಲ್ಲದಿದ್ದರೆ ನಾವು ಸೋತು 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 ನಾವು ನೊಂದ ಆತ್ಮದಲ್ಲಿ ಜೀವನ ಮಾಡಿ ನಮ್ಮ ಜೀವನನೇ ನಾಶ ಮಾಡುತ್ತೇವೆ. ದೇವರ ಮಕ್ಕಳೇ, ನೀವು ಇದು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಸಮಸ್ಯೆಗಳ ಮೂಲಕ ನಾವು ಎದುರಿಸುತ್ತಿರುವ ನಮ್ಮ ಮಾನಸಿಕ
ಹೋರಾಟಗಳಿಂದ ತಪ್ಪಿಸಿಕೊಳ್ಳಲು ನಮ್ಮ ಅಸಮರ್ಥತೆಯಿಂದಾಗಿ ನಾವು ಈ ಮನೋಭಾವದಿಂದ ಬಳಲುತ್ತೇವೆ. ನಮ್ಮ ಅಸಮರ್ಥತೆ. ನಾವು ಈಗ ದೇವರ ಹತ್ರ ಬಂದಿದ್ದೇವೆ. ಯೇಸುದೇವರು ನಮ್ಮ ಜೀವನದಲ್ಲಿ ಇಲ್ಲದಿದ್ರೆ ಬೇರೆ ವಿಷಯ. ಈಗ ಯೇಸುದೇವರು ನಮ್ಮ ಜೀವನದಲ್ಲಿ ಇದೆ. ನಾವೊಂದು ಹಾಡನ್ನು ಹಾಡುತ್ತೇವೆ. ನೀವು ಯುದ್ಧವನ್ನು ಕಳಿಸುವುದಕ್ಕೆ ದೇವರೇ ನಮ್ಮ ಜೀವನದಲ್ಲಿ ಬಂದಿರುವುದು. ನೀವು ಯುದ್ಧವನ್ನು ಕಳಿಸಿಕೊಟ್ಟಿದಿರಿ. ನೀವು ಯುದ್ಧ ಮಾಡಬೇಕು, ಒಳ್ಳೆ ಸೋಲ್ಜಿಯರ್ಸ್ ಆಗಿ. ನಾವೆಲ್ಲರೂ ಆ ಯುದ್ಧ ಮಾಡುವುದಕ್ಕೆ ಕಲಿಯಬೇಕು. ಯುದ್ಧ ಮಾಡಿದರೆ ಮಾತ್ರ ನಮಗೆ ಶಾಂತವಾಗಿ ಈ ಜೀವನದಲ್ಲಿ ನಮಗೆ ಜೀವಿಸೋಕ್ಕಾಗತ್ತೆ. ದೇವರ ಮಕ್ಕಳೇ ಅರ್ಥ ಮಾಡಿಕೋಬೇಕು. ಇಲ್ಲದಿದ್ದರೆ ನಮ್ಮ ಜೀವನ ಪೂರ್ತಿ ನಾವು ಸಾಯುವ ತನಕನೂ ನಮಗೆ ಯುದ್ಧ ಒಂದಲ್ಲ ಒಂದು ಬಂದೇ ಬರ್ತದೆ. ಹಲ್ಲೆಲೂಯಾ. ಸೊ ನಾವೆಲ್ಲರೂ ದುರ್ಬಲರಾಗಿದ್ದೇವೆ. ಆದರೆ ನಾವು ದೇವರನ್ನು ಒಪ್ಪಿಸಿ ಅವನಿಗೆ ವಿಧೇಯರಾದಾಗ ನಾವು ಬಲಶಾಲಿಗಳಾಗುತ್ತೇವೆ. 2 ಕೊರಿಂಥದವರಿಗೆ 12:10 ಬರೆದಿದೆ, ನಾನು ಬಲಶಾಲಿ ಎಂದು ದುರ್ಬಲನು ಹೇಳಿಲಿ. ನಾವೆಲ್ಲರೂ ದುರ್ಬಲರು, ಆದರೆ ದೇವರಲ್ಲಿ ನಾವು ಬಲಶಾಲಿ. ದೇವರಲ್ಲಿ ನಾವು ಸೋಲ್ಜಿಯರ್ಸು. ನಾವು ಯುದ್ಧ ಮಾಡಬೇಕು. ಹಂಗೆ ಸೋತು ನಾವು ಜೀವನ ಮಾಡಬಾರದು. ಸೋತರೆ ನಾವು ಪಿಶಾಚಿಯ ಕಡೆಗೆ ಇರುವವರು. ಗೆದ್ದರೆ ಮಾತ್ರ ನಾವು ದೇವರ ಕಡೆಗೆ ಇರುವುದು ಎಂದು ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಸೊ ಇದೇ ನಮಗೆ ಬೈಬಲ್ ಸಲಹೆ ನೀಡುವುದು. ನಾನು ಬಲಶಾಲಿ ಎಂದು ದುರ್ಬಲನು ಹೇಳಿಲಿ. ಹೌದು, ನಮಗೆ ಬಲ ಇಲ್ಲ. ಕೆಲವರು ಹೇಳ್ತಾರೆ, ನನಗೆ ಶಕ್ತಿ ಇಲ್ಲಮ್ಮ. ಯಾರಿಗಿದೆ ಶಕ್ತಿ? ನನಗಿದೆಯಾ? ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ನಾವು ದೇವರಲ್ಲಿ ಶಕ್ತಿ ನಮಗೆ ಉಂಟಾಗಬೇಕು. ಅದೇ ನಮ್ಮ ಅಭ್ಯಾಸ. ಅದಕ್ಕೋಸ್ಕರನೇ ನಾವು ಯೇಸುದೇವರ ಹತ್ರ ಬಂದಿರೋದು. ಅದಕ್ಕೋಸ್ಕರನೇ ಯೇಸುದೇವರು ನಮ್ಮ ಜೀವನದಲ್ಲಿ ಇರೋದು. ಇಲ್ಲದಿದ್ದರೆ ನಮಗೆ ಎದಕ್ಕೆ ಬೇಕು ಯೇಸುದೇವರು? ಅಲ್ಲವೇ? ಹಲ್ಲೆಲೂಯಾ. ನಾವು ದೇವರನ್ನು ನಂಬಬೇಕು, ಪ್ರಾರ್ಥಿಸಬೇಕು ಮತ್ತು ನಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸಿಕೊಳ್ಳಬೇಕು. ಇದು ನಮ್ಮ ಜವಾಬ್ದಾರಿ. ನಮ್ಮನ್ನು ಯಾವಾಗಲೂ ಸಂತೋಷವಾಗಿ ಇರಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ದೇವರ ಮಕ್ಕಳೇ, ಯಾರು ಇದನ್ನು ನಮಗೆ ಮಾಡಿಕೊಡುವುದಿಲ್ಲ. ನಾವು ಸ್ವಲ್ಪ ಟೈಮ್ ಸಂತೋಷವಾಗಿದ್ದರೆ ಆ ಸಂತೋಷ ಕೆಡಿಸುವುದಕ್ಕೆ ಸಂಗತಿಗಳು ಬರುವುದು, ಜನರು ಬರುವುದು, ಅಲ್ಲವೇ? ಆದರೆ ಯು ಶುಡ್ ಲರ್ನ್ ಹೌ ಟು ಟರ್ನ್ ದಾಟ್ ಇನ್ ಟು ಹ್ಯಾಪಿನೆಸ್. ರಿಜಾಯ್ಸ್ ಆಲ್ವೇಸ್. ಯಾವಾಗಲೂ ಸಂತೋಷವಾಗಿರಿ. ದೇವರು ಯಾಕೆ ಹೇಳಿರುವುದು? ನಮಗೆ ದುಃಖ ಇಲ್ಲ, ದುಃಖವಾಗಿರುವ ಸಂಗತಿಗಳು ನಮಗೆ ಬರಲ್ಲ. ನಾವು ಸಂತೋಷವಾಗಿದ್ದರೆ ಮಾತ್ರ ನಮಗೆ ಯುದ್ಧವನ್ನು ಜಯಿಸಬಹುದು. ದೇವರು ನಮ್ಮ ಜೊತೆ ಇರುವುದು. ನಾವು ಸಂತೋಷವಾಗಿದ್ದರೆ ದೇವರನ್ನು ನಂಬುತ್ತೇವೆ ಎಂದ ಅರ್ಥ. ನಾವು ದುಃಖದಲ್ಲಿ ಅಳುತ್ತಾ ದುಃಖದಲ್ಲಿ ನಾವಿದ್ದರೆ ದೇವರನ್ನು ನಂಬುವುದಿಲ್ಲ ಅಂತ ಅರ್ಥ ಮಾಡಿಕೋಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ. ನೋಡಿ, ಮತ್ತಾಯ 21:22 ಯೇಸುದೇವರು ಹೇಳಿದರು, ನಾವು ಪ್ರಾರ್ಥನೆಯಲ್ಲಿ ಏನು ಕೇಳುತ್ತೇವೆಯೋ ನಮಗೆ ನಂಬಿಕೆ ಇದ್ದರೆ ದೇವರು ಅದನ್ನು ಕೊಡುತ್ತಾರೆ. ಇಫ್ ಯು ಬಿಲೀವ್ ಯು ರಿಸೀವ್. ನಮಗೆ ನಂಬಿಕೆ ಇದ್ದರೆ, ನಂಬಿಕೆಯಿಂದ ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ದೇವರು ಕೊಡುತ್ತಾರೆ ಅಂತ ನಮಗೆ ದೇವರು ಪ್ರಾಮಿಸ್ ಕೊಟ್ಟಿದ್ದಾರೆ. ಆದರೆ ನಾವು ಅವನಿಗೆ ಸಲ್ಲಿಸಬೇಕು. ಆ ಸಲ್ಲಿಸಿದ ಜೀವನವನ್ನು ನಾವು ನಡೆಸಬೇಕು. ಆದರೆ ಮಾತ್ರ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದು. ಹಲ್ಲೆಲೂಯಾ. ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಹೃದಯದಲ್ಲಿ ಚಿಂತೆ ಮತ್ತು ನೋವು ನಮ್ಮ ನಂಬಿಕೆಯ ಕೊರತೆಯನ್ನು ತೋರಿಸುತ್ತದೆ. ಆದರೆ ದೇವರನ್ನು ನಂಬುತ್ತಾ ಇಲ್ಲ. ದೇವರು ಹೇಳಿದರು, ನೀವು ಯೋಚಿಸಬೇಡಿ, ನೀವು ಚಿಂತಿಸಬೇಡಿ. ಹೌದು, ನಿಮಗೆ ಹೋರಾಟ ಇದೆ, ನಿಮಗೆ ದುಃಖ ಇದೆ, ನಿಮಗೆ ಸಂಗತಿಗಳು ಪ್ರಾಬ್ಲಮ್ಸು ಬಂದೇ ಬರ್ತದೆ ಅಂತ ಯೇಸುದೇವರು ಹೇಳಿದ್ರು. ಆದರೆ ನೀವು ತಲೆ ಮೇಲೆ ಹೊತ್ತುಕೊಂಡು ನಡೆಯಬೇಡಿ, ನನಗೆ ಹಾಕಿ ನನ್ನ ದಾರಿಯಲ್ಲಿ ನಡೆಯಿರಿ. ದೇವರ ಮಕ್ಕಳಿದು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಆದರೆ ಮಾತ್ರ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಉಂಟಾಗುವುದು. ಇಲ್ಲದಿದ್ದರೆ ನಾವು ಯಾವಾಗಲೂ ನೊಂದ ಹೃದಯ ಹೊತ್ತುಕೊಂಡು ಜೀವನ ಮಾಡಬೇಕಾಗತ್ತೆ. ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ನಾವು ನೋವನ್ನು ಹೊತ್ತುಕೊಂಡರೆ ನಾವು ನಮ್ಮ ಆತ್ಮ ಮತ್ತು ದೇಹವನ್ನು ಮಾತ್ರ ಹಾನಿಗೊಳಿಸುತ್ತೇವೆ. ಅನೇಕ ಕಾಯಿಲೆಗಳು ಬರ್ತದೆ. ಎಲ್ಲಿಂದ ಕಾಯಿಲೆ ಬರುವುದು? ನಮ್ಮ ಆತ್ಮದಿಂದ. ನಮ್ಮ ಆತ್ಮ ಆರೋಗ್ಯವಾಗಿದ್ದರೆ ನಮಗೆ ಯಾವ ಕಾಯಿಲೆಗಳು ಬರುವುದಿಲ್ಲ. ನಮ್ಮ ಆತ್ಮಗಳು ಗುಣಪಡಿಸುವುದಕ್ಕಾಗಿ ಯೇಸುದೇವರು ನಮ್ಮ ಜೀವನದಲ್ಲಿ ಬಂದಿರುವುದು, ಅಲ್ಲವೇ? ಮೊದಲು ನಮ್ಮ ಆತ್ಮಗಳು ವಾಸಿಯಾಗಬೇಕು. ನಮ್ಮ ಆತ್ಮಕ್ಕೆ ಒಂದು ಕಾಯಿಲೆ ಇದೆ.
ಏನು ಕಾಯಿಲೆ? ಪಾಪದ ಕಾಯಿಲೆ, ಹಠದ ಕಾಯಿಲೆ, ಸ್ವಾರ್ಥಿ. ನಾವೆಲ್ಲರೂ ಹೀಗೆ ಜೀವನ ಮಾಡುವುದು. ಇದೆಲ್ಲ ನಾವು ಚೇಂಜ್ ಆಗಿ ದೇವರ ತರ ಆಗಬೇಕು. ಅದು ಮಾತ್ರ ಬೈಬಲಲ್ಲಿ ಬರುತ್ತದೆ. ಆದರೆ ಮಾತ್ರ ನಮ್ಮ ಆತ್ಮಕ್ಕೆ ಒಳ್ಳೆಯದಾಗುವುದು. ಇದು ಇನ್ನೂ ನೀವು ನಂಬೋದಿಕ್ಕೆ ನಿಮಗೆ ಕಷ್ಟ ಉಂಟಾಗಬಾರದು. ಬೈಬಲಲ್ಲಿ ಬೇರೆ ಏನಾದರೂ ಬರೆದಿದೆಯಾ ಹೇಳಿ? ಇಲ್ಲವಲ್ಲ, ಇದೇ ಎಲ್ಲ ಬರೆದಿರುವುದು. ಸೊ ದೇವರಿಗೆ ಸಲ್ಲಿಸಬೇಕು, ದೇವರನ್ನು ಒಪ್ಪಿಸಬೇಕು, ಮತ್ತು ದೇವರ ದಾರಿಯಲ್ಲಿ ನಾವು ನಡೆಯಬೇಕು. ನೊಂದ ಹೃದಯದಿಂದ ನಮಗೆ ದೇಹದಲ್ಲಿ ತುಂಬಾ ರೋಗಗಳು ಬರ್ತದೆ. ಅಷ್ಟೇ ಅಲ್ಲ, ಅಂತಹ ಹೃದಯದಿಂದ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವುದಿಲ್ಲ. ದೇವರ ಮಕ್ಕಳೇ, ದೇವರ ಪ್ರಾರ್ಥನೆಯ ತತ್ವ ಏನು? ಮೊದಲನೇ ಥೆಸಲೋನಿಕದವರಿಗೆ 5, 16, 17, 18 ಇದನ್ನೆಲ್ಲಿ ಬರೆದಿದೆ. ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದು ಪ್ರಾರ್ಥನೆ ಅಂದರೆ ಸ್ಯಾಂಡ್ವಿಚ್ ತರ. ನಿಮಗೆಲ್ಲರೂ ಗೊತ್ತು, ನೀವೆಲ್ಲರೂ ಸ್ಯಾಂಡ್ವಿಚ್ ಮಾಡ್ತೀರಲ್ಲ, 2 ಬ್ರೆಡ್ ನಡುವೆ ಒಂದು ಏನು ತುಂಬಾ ರುಚಿಕರವಾದ ಏನಾದರೂ ಹಾಕ್ತೀವಿ ಅಲ್ಲವೇ? ಏನಾದರೂ ಕ್ರೀಮ್ ಹಾಕ್ತೀರಿ, ಅಲ್ಲಾಂದ್ರೂ ಏನಾದರೂ ಸ್ವೀಟ್ ಹಾಕ್ತೀರಿ, ಅಲ್ಲಾಂದ್ರೂ ಏನಾದರೂ ಮಸಾಲೆ ಹಾಕಿರುವ ವೆಜಿಟೇಬಲ್ ಏನಾದರೂ ಹಾಕ್ತೀರಿ. ಅದಕ್ಕೆ ಟೇಸ್ಟ್, ಅದೇ ಮುಖ್ಯವಾದದ್ದು. ಅದಿಲ್ಲದಿದ್ದರೆ ಸುಮ್ಮನೆ ಬ್ರೆಡ್ ತಿನ್ನುವ ಥರ ಅಲ್ಲವೇ? ಸೊ ನಮ್ಮ ಪ್ರಾರ್ಥನೆ ಎಲ್ಲಿ ಇದೆ? ಯಾವಾಗಲೂ ಸಂತೋಷವಾಗಿರಿ, 1 ಲೇಯರ್ ಬ್ರೆಡ್, ಮತ್ತೆ ಇಡಬಿಡದೆ ಪ್ರಾರ್ಥಿಸಿರಿ. ಮಸಾಲ ಅಲ್ಲಾಂದ್ರೆ ಕ್ರೀಮು, ಮತ್ತು ಎಲ್ಲದಲ್ಲೂ ಕೃತಜ್ಞತೆ ಮಾಡಿರಿ. ಪ್ರಾರ್ಥನೆ ಮಾಡಿ ಅಳುವವರು ವಿಶ್ವಾಸಿಗಳಲ್ಲ. ದೇವರ ಮಕ್ಕಳೇ, ನನ್ನ ಮೇಲೆ ನೀವು ಕೋಪ ಮಾಡಬಾರದು. ಇದೇ ಬೈಬಲಲ್ಲಿ ಬರೆದಿರುವುದು. ಮತ್ತೆ ಇದಕ್ಕೆ ಈ ವಾಕ್ಯ ಕೊಟ್ಟಿರುವುದು, ಯಾವಾಗಲೂ ಅಳಿರಿ, ಪ್ರಾರ್ಥನೆ ಮಾಡ್ರಿ, ಹೋಗಿ ಮಲ್ಕೊಳ್ರಿ. ಹಿಂಗೇನ ಬರೆದಿರುವುದು. ಯಾಕೆಂದ್ರೆ ನಿಮಗೆ ಎದ್ದೇಳಕ್ಕಾಗಲ್ಲ, ಅಷ್ಟೊಂದು ಭಾರ ಇದೆ. ಹಂಗೇನ ಬರೆದಿರುವುದು ಅಲ್ಲ. ನೊಂದ ಆತ್ಮ ನಾವು ಹೊತ್ತುಕೊಂಡು ನಡೆದರೆ ನಮಗೆ ಕಾಯಿಲೆಗಳುಂಟಾಗುತ್ತದೆ ಮತ್ತು ನಮ್ಮ ಪ್ರಾರ್ಥನೆಗಳಿಗೂ ಉತ್ತರ ಸಿಗುವುದಿಲ್ಲ. ಅದಕ್ಕೆ ನಮಗೆ ಏನಾದರೂ ಕಾಯಿಲೆ ಇದ್ರೆ ಪಾಸ್ಟರ್ಗೆ ಹೇಳಿ. ಪಾಸ್ಟರ್ ಹತ್ರನೂ ನೀವು ಮಾತಾಡುವುದಿಲ್ಲ. ಯಾಕೆ ನಿಮಗೊಂದು ಪಾಸ್ಟರ್ ಇರುವುದು? ನಿಮಗಾಗುವುದಿಲ್ಲ. ನೀವು ತಲೆ ಮೇಲೆ ಹೊತ್ತುಕೊಂಡಿದ್ದೀರಿ, ನೀವು ಪ್ರಾರ್ಥನೆ ಮಾಡ್ತೀರಿ, ನೀವು ಹೇಳ್ತೀರಿ, ಅದಕ್ಕೆ ಉತ್ತರ ಸಿಗುವುದಿಲ್ಲ. ಹಲ್ಲೆಲೂಯಾ. ಮತ್ತು ಜ್ಞಾನೋಕ್ತಿಗಳು 14:30. ಶಾಂತಿ ಗುಣವು ದೇಹಕ್ಕೆ ಜೀವದಾರವು, ಕ್ರೋಧವು ಎಲುಬುಗಳಿಗೆ ಕ್ಷಯವು. ಶಾಂತಿ ಗುಣವು ದೇಹಕ್ಕೆ ಜೀವದಾರವು, ಕ್ರೋಧವು ಎಲುಬುಗಳಿಗೆ ಕ್ಷಯವು. ಈ ಗ್ರಂಥವು ನಮ್ಮ 2 ವಿಭಿನ್ನ ಹೃದಯ ವರ್ತನೆಯ ಪ್ರತಿಫಲಗಳನ್ನು ವಿವರಿಸುತ್ತದೆ. ಶಾಂತ ಹೃದಯ ಮತ್ತು ಕ್ರೋಧ. 2 ಇಲ್ವಾ ನಮ್ಮ ಹೃದಯದಲ್ಲಿ? ಎಲ್ಲ ಒಳ್ಳೆಯದಾಗಿದ್ದರೆ ಶಾಂತ ಹೃದಯ, ಇಲ್ಲದಿದ್ದರೆ ಯಾವಾಗಲೂ ಕ್ರೋಧ. ದೇವರ ಮೇಲೆ ಕ್ರೋಧ, ಮನುಷ್ಯರ ಮೇಲೆ ಕ್ರೋಧ ಅಲ್ಲವೇ? ಶಾಂತಿ ಗುಣವು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಶಾಂತವಾಗಿರುವ ಹೃದಯದ ಬಗ್ಗೆ ಮಾತನಾಡುತ್ತದೆ. ಅಂತಹ ಮನಸ್ಸು ನಮ್ಮ ಆತ್ಮ ಮತ್ತು ದೇಹಕ್ಕೆ ಜೀವನವನ್ನು ನೀಡುತ್ತದೆ. ಆದರೆ ಕ್ರೋಧವು ಕಹಿ ಮತ್ತು ಕೋಪದಲ್ಲಿ ಬೇರೂರಿದೆ, ತೀವ್ರ ಭಾವನೆಯಾಗಿದೆ ಇದೊಂದು. ಅಂತಹ ಮನಸ್ಸು ನಮ್ಮ ಆತ್ಮಕ್ಕೆ, ಮನಸ್ಸಿಗೆ ಕ್ಷಯವು. ನಮ್ಮ ಹೃದಯಕ್ಕೆ ಗಾಯ ಏನು ಕೊಡುವುದು ದೇವರ ಮಕ್ಕಳೇ? ನಾವೇ ಕಂಡುಹಿಡಿಯಬೇಕು. ನಮ್ಮ ಶರೀರಕ್ಕೆ ಒಂದು ಗಾಯ ಇದ್ದರೆ ನಮಗೆ ಕೆಲವೊಮ್ಮೆ ಗೊತ್ತಾಗುವುದಿಲ್ಲ. ಹೌದು, ಎದಿಂದ ಒಂದು ಕಟ್ಟಾಗಿತ್ತು, ಆದರೆ ಅದನ್ನೊಳಗಡೆ ಏನೇನು ಕೀಟಗಳು ಅಲ್ಲವೇ ಒಳಗೆ ಹೋಗಿದೆ ಅಂತೆ, ಸೆಪ್ಟಿಕ್ ಆಗಿದೆ ಅಂತೆ ನಮಗೇ ಗೊತ್ತಿಲ್ಲ. ಆದರೆ ಡಾಕ್ಟರ್ ಹತ್ರ ಹೋಗಿದರೆ ಅವರಿಗೂ ಗೊತ್ತಾಗುತ್ತೆ. ಸ್ವಲ್ಪ ಆದ್ಮೇಲೆ ಆ ಕಟ್ಟು ದೊಡ್ಡದಾಗುತ್ತದೆ, ಅಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತದೆ, ಅದು ಪಸ್ಸ ಆಗುತ್ತದೆ. ಯಾಕೆ? ಅದನ್ನೊಳಗಡೆ ಏನೋ ಸೇರಿದೆ ಅಲ್ಲವೇ? ಯಾರು ಹೇಳಿದ್ರು? ಡಾಕ್ಟರ್. ಅದನ್ ಪ್ರಕಾರ ಅವರು ಔಷಧಿ ಕೊಡ್ತಾರೆ. ಅದೇ ತರ ನಮಗೊಂದು ಕಟ್ಟಾಗಿದರೆ ಯಾಕೆ ಕಟ್ಟಾಯಿತು ಅಂತ ನೀವು ಅರ್ಥ ಮಾಡಿಕೋಬೇಕು. ಮನಸ್ಸು, ನೊಂದ ಮನಸ್ಸು, ನಮಗೆ ಶಾಂತಿ ಇಲ್ಲ. ಯಾಕೆ ಶಾಂತಿ ಇಲ್ಲ ಅಂದು ನೀವು ಕಂಡುಹಿಡಿಯಬೇಕು. ಹೌದು, ನಮ್ಮ ಜೀವನದಲ್ಲಿ ಭಾರ ಇದೆ, ದುಃಖ ಇದೆ, ನಮಗೆಲ್ಲ ಜೀವನ ಸಮಸ್ಯೆ ಇದೆ. ಮತ್ತೆ ಅದು ಮಾತ್ರ ಅಲ್ಲ ಅಂತ ನಾವು ಅರ್ಥ ಮಾಡಿಕೋಬೇಕು.
ನಾವು ಕೋಪ ಎಲ್ಲ ಸಂಗ್ರಹಿಸಿದೆ, ಕ್ಷಮಿಸದಿರುವಿಕೆ ಎಲ್ಲ ಸಂಗ್ರಹಿಸಿದೆ, ಕ್ರೋಧ ಎಲ್ಲ ಸಂಗ್ರಹಿಸಿದೆ ಅಲ್ಲವೇ? ಇವೆಲ್ಲವುಗಳಿಂದ ನಮ್ಮ ಆತ್ಮಕ್ಕೆ ಗಾಯ ಉಂಟಾಗುತ್ತದೆ. ನೋಡಿ, ಶಾಂತಿ ಗುಣವು ದೇಹಕ್ಕೆ ಜೀವಧಾರವು, ಕ್ರೋಧವು ಎಲುಬಿಗೆ ಕ್ಷಯವು. ನಾವು ತಿಳ್ಕೊಳ್ತೇವೆ, ಯಾಕೆ ಇಷ್ಟು ದಿನ ನಾನು ಆರೋಗ್ಯವಾಗಿ ನಡೆದಿದ್ದೇನೆ, ನನಗೇನಾಯಿತು? ಯಾಕೆಂದರೆ ಯೇಸುದೇವರ ಹತ್ರ ಬಂದಿದ್ರು ಅವರ ಆತ್ಮವನ್ನು ಕಾಪಾಡಕ್ಕೆ ವಿಶ್ವಾಸಿಗಳು ಕಲಿತುಕೊಂಡಿಲ್ಲ. ಅವರ ಆತ್ಮ ಹಂಗೆ ಇಟ್ಟು ಪ್ರಾರ್ಥನೆ ಮಾಡುತ್ತಾರೆ, ಆರಾಧನೆ ಮಾಡುತ್ತಾರೆ, ಚರ್ಚ್ ಹೋಗ್ತಾರೆ, ಬೈಬಲ್ ಓದ್ತಾರೆ. ನಮ್ಮ ಆತ್ಮಗಳಿಗೆ ಪ್ರಗತಿ ಉಂಟಾಗಬೇಕು ಅಲ್ಲವೇ? ಆದರೆ ಮಾತ್ರ ನಮಗೆ ಒಳ್ಳೆಯದಾಗುವುದು. ಹಲ್ಲೆಲೂಯಾ. ಇನ್ನೊಂದು ಜ್ಞಾನೋಕ್ತಿಗಳು 12:25. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರವಾದ ಮಾತನ್ನು ಹಿಗ್ಗಿಸುವುದು. ಮನುಷ್ಯನ ಹೃದಯದಲ್ಲಿ ಇರುವ ಭಾರವು ಅದನ್ನು ಕುಗ್ಗಿಸುವುದು, ಒಳ್ಳೆಯ ಮಾತನ್ನು ಹಿಗ್ಗಿಸುವುದು. ಯಾರು ನಮಗೆ ಒಳ್ಳೆಯ ಮಾತು ಹೇಳ್ತಾರೆ? ಯಾರು ಹೇಳ್ತಾರೆ ದೇವರ ಮಕ್ಕಳೇ? ನಮ್ಮ ಮನೆಯಲ್ಲೂ ಕೂಡ ಯಾರು ಚೆನ್ನಾಗಿ ಮಾತಾಡಲ್ಲ. ಮತ್ತೆ ಎಲ್ಲಿಂದ ಕನಿಕರವಾದ ಮಾತನ್ನು ನೀವು ಕೇಳಿಸ್ಕೊಳ್ಳಬೇಕು? ಬೈಬಲ್ ಓದರಿ, ನಮ್ಮ ಆತ್ಮಕ್ಕೆ ಬೇಕು. ಬೈಬಲ್ ಓದಿ ವಿಶ್ವಾಸಿಗಳ ಜೊತೆಗೆ ನೀವು ಫೆಲೋಶಿಪ್ ಮಾಡಬೇಕು, ನಿಮಗಿಂದ ಬೆಳೀತಾ ಇರುವ ವಿಶ್ವಾಸಿಗಳ ಜೊತೆಗೆ. ಮತ್ತು ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಕು. ಆದರೆ ಮಾತ್ರ ನಮ್ಮ ಆತ್ಮಕ್ಕೆ ಸ್ವಲ್ಪ ಏನಾಗೋದು? ಖುಷಿಯಾಗೋದು ಅಲ್ವಾ? ಇಲ್ಲದಿದ್ದರೆ ನಿಮ್ಮ ಮನಸ್ಸೇ ನಿಮಗೆ ನಕಾರಾತ್ಮಕವಾಗಿ ಕಟ್ಟದಾಗಿ ಮಾತನಾಡುತ್ತಾ ಇರ್ತದೆ. ನಿಮ್ಮ ಒಳಗಡೆ ಒಬ್ಬರಿದ್ದಾರೆ, ಆ ಆವಾಸು, ಆ ಶಬ್ದನು ನಾವು ಕೇಳಿಸ್ಕೊಳ್ಳುತ್ತಾ ಇರ್ತೇವೆ, ನಕಾರಾತ್ಮಕವಾಗಿ ಮಾತಾಡಕ್ಕೆ ಬರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದರೆ ಪಾಸಿಟಿವ್ ಆಗಿ ನಮ್ಮ ಹೃದಯಕ್ಕೆ ನಮಗೂ ಮಾತು ಬೇಕು ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಒಂದು ದಿನದಲ್ಲಿ ಒಬ್ಬರಿಗೆ 80% ಎಲ್ಲರೂ, ನೀವು ನಾವು ಈ ಲೋಕದಲ್ಲಿ ಹುಟ್ಟಿರುವ ಎಲ್ಲ ಮನುಷ್ಯರು 80% ನಕಾರಾತ್ಮಕವಾಗಿ ಇರುವ ಮನುಷ್ಯರು. ಅದು ನಮಗೆ ಒಳ್ಳೆಯದು ಮಾಡುವುದಿಲ್ಲ. ಯೇಸುದೇವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ. ಈ ವಾಕ್ಯಗಳೆಲ್ಲ ಇದಕ್ಕೆ ಕೊಟ್ಟಿರೋದು. ತುಂಬಾ ವಿಶ್ವಾಸಿಗಳು ಬೈಬಲ್ ಓದೋದಿಲ್ಲ, ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳುವುದಿಲ್ಲ. ಅವರು ಬರೀ ಕೂತ್ಕೊಂಡು ಪ್ರೇಯರ್ ಮಾಡೋದು, ಅಳುವುದು, ಪ್ರೇಯರ್ ಮಾಡೋದು, ಅಳುವುದು, ಪ್ರೇಯರ್ ಮಾಡೋದು, ಹೋಗಿ ಮಲ್ಕೊಳ್ಳುವುದು. ಇದು ವಿಶ್ವಾಸ ಜೀವನ ಅಲ್ಲ. ನಿಮಗೆ ಒಂದು ಆಶ್ವಾಸ ಆಗುತ್ತದೆ, ತುಂಬಾ ಪ್ರಾರ್ಥಿಸಿದೆ, ಮತ್ತೆ ಆತ್ಮದಲ್ಲಿ ನೊಂದು ನಿಮಗೆ ಸಂತೋಷವಿಲ್ಲದೆ ನೀವು ಪ್ರಾರ್ಥಿಸಿದರೆ ದೇವರು ಪ್ರಾರ್ಥನೆ ಕೇಳಿಸ್ಕೊಳ್ಳುವುದಿಲ್ಲ. ದೇವರ ಮಕ್ಕಳೇ, ಉತ್ತರಿಸುವುದಿಲ್ಲ. ಹಲ್ಲೆಲೂಯಾ. ಸೊ ನಾವು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರು ಎಂದು ಕರೆಯಲ್ಪಟ್ಟರೆ ನಾವು ದೇವರನ್ನು ನಂಬಬೇಕು, ಪ್ರಾರ್ಥಿಸಬೇಕು ಮತ್ತು ದೇವರಿಗೆ ಎಲ್ಲಾ ಚಿಂತಗಳನ್ನು ಹೊರಹಾಕಬೇಕು. ನಾವು ಹೊತ್ತುಕೊಂಡು ನಡೆಯಬಾರದು. ಇದು ಪ್ರಾಕ್ಟೀಸ್ ಮಾಡಬೇಕು ದೇವರ ಮಕ್ಕಳೇ. ನಮಗಿದು ಪ್ರಾಕ್ಟೀಸ್ ಇಲ್ಲ. ಈ ಲೋಕದಲ್ಲಿ ನಮಗೂ ಪ್ರಾಕ್ಟೀಸ್ ಇಲ್ಲ. ದೇವರ ಕಡೆ ಬಂದ ಮೇಲೆ ಆತ್ಮೀಯ ಜೀವನ ನಾವು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು. ನೀತಿಯನ್ನು ಅಭ್ಯಾಸ ಮಾಡುವವನು ನೀತಿವಂತನು ಅಂತ 1 ಯೋಹಾನ 3:7 ಹೇಳುತ್ತದೆ. ನೀತಿಯನ್ನು ಅಭ್ಯಾಸ ಮಾಡುವವನು, ಜ್ಞಾನಸ್ನಾನ ತಕ್ಕೊಂಡಿರುವವನ ನೀತಿವಂತನು? ಹೌದಾ? ಜ್ಞಾನಸ್ನಾನ ತಕ್ಕೊಂಡು ಬೈಬಲ್ ಓದಿ ಚರ್ಚಲ್ಲಿ ಬರುವವರ ನೀತಿವಂತರು ಇಲ್ಲ, ಬೈಬಲ್ ಹೇಳುತ್ತಾ ಇಲ್ಲ. ಅದು ಜನರ ಗಾಸ್ಪಲ್, ಜನರ ಸುವಿಶೇಷ. 2 ತರ ಸುವಿಶೇಷ ಇದೆ, ನಿಮ್ಗೆ ಗೊತ್ತಾ? ಜನರ ಸುವಿಶೇಷ ಇದೆ, ದೇವರ ಸುವಿಶೇಷ ಇದೆ. ಜನರ ಸುವಿಶೇಷ ನಮಗೆ ಹೇಗೆ ಬೇಕೋ ಅದೇ ತರ ಅವರು ಮಾತನಾಡುತ್ತಾರೆ. ಆದರೆ ದೇವರ ಸುವಿಶೇಷ ಅದಲ್ಲ. ನಮಗೆ ಸ್ವಲ್ಪ ಕಠಿಣ ಪ್ರಯತ್ನ ಮಾಡಬೇಕು ಆತ್ಮೀಯ ಜೀವನದಲ್ಲಿ, ಆದರೆ ಮಾತ್ರ ನಮಗೇನಾದರೂ ಸಿಗುತ್ತದೆ. ಅದು ನಮ್ಮ ಶರೀರಕ್ಕೆ ಆಪೋಸಿಟ್ ಆಗಿದೆ. ನಮ್ಮ ಶರೀರ ಹೇಳ್ತದೆ, ಅಯ್ಯೋ ನನಗೆ ತುಂಬಾ ದುಃಖ ಇದೆ, ನಾನು ಅಳಲಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಯಾರು ಅಳ್ತಾರೆ? ಕುತ್ಕೊಂಡಳರಿ, ದೇವರಂಕೆನ ಹೇಳಿರುವುದು. ಕಣ್ಣೀರಿಂದ ಪ್ರಾರ್ಥಿಸು. ಹೌದು, ಪ್ರಾರ್ಥಿಸುವಾಗ ನಾವು ಕಣ್ಣೀರಿಂದ ಪ್ರಾರ್ಥಿಸಬೇಕು. ಆಮೇಲೆ ಪ್ರಾರ್ಥಿಸ ನಂತರ ನಾವು ಆ ಕಣ್ಣೀರಿಟ್ಕೋಬಾರದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆತ್ಮ, ಯುವರ್ ಸ್ಪಿರಿಟ್ ಈಸ್ ಯುವರ್ ಅಸೆಟ್. ನಿಮ್ಮ ಆತ್ಮ
ನಿಮ್ಮ ಆತ್ಮವನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಕಲಿತ್ಕೊಳ್ಳಬೇಕು. ನಮ್ಮ ಆತ್ಮದಿಂದ ನಿಮಗೆ ದೇಹಕ್ಕೆ ಒಳ್ಳೆಯ ಆರೋಗ್ಯ ಬರ್ತದೆ ಮತ್ತು ನಿಮ್ಮ ಆತ್ಮದಿಂದ ನಿಮಗೆ ಬಿಡುಗಡೆ ಬರ್ತದೆ. ಹಲ್ಲೆಲೂಯ. ಸೊ ನಾವು ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರು ಎಂದು ಕರೆಯಲ್ಪಟ್ಟರೆ ನಾವು ದೇವರನ್ನು ನಂಬಬೇಕು, ಪ್ರಾರ್ಥಿಸಬೇಕು ಮತ್ತು ದೇವರಿಗೆ ಎಲ್ಲಾ ಚಿಂತೆಗಳನ್ನು ಹೊರಹಾಕಬೇಕು. ನಮ್ಮ ಚಿಂತೆಗಳು ಮತ್ತು ಆತಂಕಗಳು ನಮಗೆ ಹಾನಿ ಉಂಟು ಮಾಡುತ್ತದೆ. ಅದು ನಮ್ಮ ಸಮಸ್ಯೆಗಳನ್ನು ಸುಧಾರಿಸುವುದಿಲ್ಲ, ಇನ್ನೂ ಕೆಟ್ಟದಾಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾನು ಹಿಂಗೆ ಬೋಧಿಸುವಾಗ ಎಷ್ಟು ವರ್ಷದಿಂದ ನಾನು ಹಿಂಗೆ ಬೋಧಿಸ್ತಾ ಇದ್ದೇನೆ, ಆದರೂ ವಿಶ್ವಾಸಿಗಳಿಗೆ ಇದು ನಂಬಕ್ಕಾಗಲ್ಲ. ನಮ್ಮ ಗಾಯಗೊಂಡ ಹೃದಯವು ನಮಗೆ ಎಲ್ಲಾ ರೀತಿಯಲ್ಲೂ ಹಾನಿಕಾರಕವಾಗಿದೆ. ಎಲ್ಲಾ ರೀತಿಯಲ್ಲೂ ನಮ್ಮ ಗಾಯಗೊಂಡ ಹೃದಯವು, ನೀವು ಇವತ್ತು ಗಾಯಗೊಂಡ ಹೃದಯ ಹೊತ್ತುಕೊಂಡಿಲ್ಲಿ ಇದ್ದರೆ, ನೀವು ಇಲ್ಲಿಂದ ಹೋದಾಗ ನೀವು ಫ್ರೀ ಆಗಿ ಹೋಗಬೇಕು, ನೀವು ಕಲಿತ್ಕೋಬೇಕು. ಇಲ್ಲ, ಪಾಸ್ಟರ್ಗೆ ಹಂಗೆಲ್ಲ ಬೋಧಿಸಕ್ಕಾಗತ್ತೆ, ನನ್ನ ಕಷ್ಟ ಪಾಸ್ಟರ್ಗೆ ಹಂಗೆ ಗೊತ್ತು, ನೀವು ಹೇಳಬಾರದು. ನನಗೆ ಕಷ್ಟ ಇಲ್ಲ, ನಾನೇನು ಸ್ವರ್ಗದಿಂದ ಬರ್ತಾ ಇದೆಯಾ? ನೀವೆಲ್ಲರೂ ನೋಡಿದರೆ ಇಲ್ಲಿಂದ ನಾನು ಡೈರೆಕ್ಟ್ ಸ್ವರ್ಗಕ್ಕೆ ಸೇರ್ತೀನಿ. ಅಲ್ಲಿ ಯೇಸುದೇವರ ಪಕ್ಕದಲ್ಲಿ ನಾನು ಕೂತ್ಕೊಳ್ಳುತ್ತೇನೆ ಮತ್ತು ಸಂಡೇ ಮಾರ್ನಿಂಗ್ ನಾನು ಅಲ್ಲಿಂದ ದೇವರಿಲ್ಲಿ ನನ್ನ ಕಳಿಸ್ತಾರೆ. ಹಾಗೇನಾ? ನನಗೆ ಜೀವನ ಇಲ್ವಾ? ನನಗೆ ಜೀವನದಲ್ಲಿ ಭಾರ ಇಲ್ವಾ? ಕಷ್ಟ ಇಲ್ವಾ? ನನಗೆ ಗಂಡ ಮಕ್ಕಳಿಲ್ವಾ? ಅವರೇ ನನಗೆ ತೊಂದರೆ ಕೊಡುವುದಿಲ್ಲ? ನೀವು ನನಗೆ ತೊಂದರೆ ಕೊಡುವುದಿಲ್ವಾ? ಒಂದು ಪಾಸ್ಟರ್ ಆಗಿ ಬರೀ ಮನೆಯವರದು ತೊಂದರೆ ಅಲ್ಲ ಹೊತ್ತುಕೊಂಡು ಹೋಗಬೇಕಾಗಿರುವುದು. ಕಾಂಗ್ರಿಗೇಷನ್ ತೊಂದರೆಯನ್ನು ಹೊತ್ತುಕೊಂಡು ಹೋಗಬೇಕು. ಇದೆಲ್ಲ ನಾನು ಹೆಂಗೆ ಹೊತ್ತುಕೊಳ್ಳುವುದು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬೈಬಲಲ್ಲಿ ಬರೆದಿದೆ, ನಿಮ್ಮ ನಾಯಕನ ವಿಶ್ವಾಸವನ್ನು ಹಿಂಬಾಲಿಸು. ನಿಮಗೆ ನಾಯಕ ಬೇಡ. ಎದಕ್ಕೆ ನಾಯಕ ಬೇಕು? ಅವರ ವಿಶ್ವಾಸವನ್ನು ನೀವು ಹಿಂಬಾಲಿಸಬೇಕು. ಆದರೆ ಮಾತ್ರ ನಿಮಗೆ ಒಳ್ಳೆಯದಾಗುವುದು. ಇಲ್ಲ, ಅವ್ರಿಗಂಗ ಹೇಳಕ್ಕಾಗತ್ತೆ, ನನಗಿಂಗೆಲ್ಲ ಬದುಕಕ್ಕಾಗಲ್ಲ ಅಂತ ನೀವು ಹೇಳಿದರೆ ನಿಮಗೆ ಚರ್ಚ್ ಬೇಡ, ನಾಯಕರು ಬೇಡ. ಅದಕ್ಕೆ ತುಂಬಾ ಜನ ಚರ್ಚ್ಗೆ ಹೋಗಲ್ಲ. ಅವ್ರಿಗೂ ಬೈಬಲ್ ಇದೆ, ಯೇಸುದೇವರಿದೆ, ಸಾಕು. ಅವರದೇ ಇಂಟರ್ಪ್ರಿಟೇಷನ್ ಇರ್ತದೆ, ಅದೇ ತರ ಅವರು ಜೀವನ ಮಾಡ್ತಾರೆ. ಮತ್ತೆ ಗಾಯಗೊಂಡ ಹೃದಯದಿಂದ ಅವರಿಗೆ ಎಂದಿಗೂ ಬಿಡುಗಡೆ ಇರುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಗಾಯಗೊಂಡ ಹೃದಯದಿಂದ ನಾವು ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವುದಿಲ್ಲ. ಕೀರ್ತನೆಗಳು 34:18 ಬರೆದಿದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನಮಗೆಲ್ಲ ಹೌದು ಪ್ರಾಬ್ಲಮ್ಸ್ ಬರ್ತದೆ. ನಾನು ಹೇಗೆ ಅದು ಡೀಲ್ ಮಾಡುವುದು? ಪಾಸ್ಟರಿಂದ ಕಲಿತ್ಕೋಬೇಕು. ಪಾಸ್ಟರ್ಗೆ ಹೇಳಿಕೊಟ್ರೆ ನಮಗೆ ಬೇಡ. ಪಾಸ್ಟರ್ಗೆ ಅಡ್ವೈಸ್ ಮಾಡಕ್ಕೆ ಕಾಂಗ್ರಿಗೇಷನ್ ಬರ್ತಾರೆ. ಇಲ್ಲ ಪಾಸ್ಟರ್ ಹಂಗಲ್ಲ, ನಿಮಗೆ ಗೊತ್ತಿಲ್ಲ, ನೀವ್ ಹೆಂಗೆ ಮಾಡಬೇಕು. ತುಂಬಾ ಜನ ನನಗೆ ಅಡ್ವೈಸ್ ಕೊಡುತ್ತಾರೆ. ಅಲ್ಲ ಅಂದ್ರೆ ನಾನು ಹೇಳಿದ್ರೆ ಅವರೇನಾದರೂ ಹೇಳುತ್ತಾರೆ. ಮತ್ತೆ ದೇವರು ನನ್ನಿಂದ ನೀವೊಂದು ಟೆಸ್ಟ್ ಮನೀಸ್ ನೋಡ್ರಿ. ಟೆಸ್ಟ್ ಮನೀಸ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತಲ್ವಾ, ನಾನು ಮಾಡುವುದು ಮಾಡಿದರೆ ನಿಮಗೆ ಉದ್ಧಾರವಾಗುತ್ತದೆ ಅಂತ ಹೇಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ನಮ್ಮ ಆತ್ಮೀಯ ಗಾಯಗಳನ್ನು ಮತ್ತು ಅನಾರೋಗ್ಯದ ಆತ್ಮವನ್ನು ಗುಣಪಡಿಸಲು ದೇವರು ಸಮರ್ಥನೆಂದು ನಾವು ನಂಬಬೇಕು. ಈ ಲೋಕದಲ್ಲಿ ಎಲ್ಲರಿಗೂ ಕಷ್ಟ ಇದೆ. ನಾವು ಸಾಯುವ ತನಕನೂ ನಮಗೆ ಕಷ್ಟ ಬಂದೇ ಬರ್ತದೆ. ನಾವು ಸಾಯುವ ತನಕನೂ ನಮಗೆ ಮನಸ್ಸು ನೊಂದಿರಬೇಕಾಗುತ್ತದೆ. ಆದರೆ ನೀವು ಅದು ಹೊತ್ತುಕೊಂಡು ಜೀವನ ಮಾಡ್ತೀರಿ ಎಂದು ನೀವು ತಿಳ್ಕೊಂಡ್ರೆ ನೀವು ಹಂಗೆ ಸಾಯ್ತೀರಿ. ಹಲ್ಲೆಲೂಯ. ದೇವರನ್ನು ನಂಬಿದ ದೇವರ ಜನರು, ಮೋಸೆ, ಜೋಬನು, ಯೋನ ಅಂತಹ ದೇವರ ಸೇವಕರು ಖಿನ್ನತೆಯ ಭಾವನೆ ಮತ್ತು ಭಾವನಾತ್ಮಕ ದುಃಖವನ್ನು ಅನುಭವಿಸಿದ್ದಾರೆ. ಇವರೆಲ್ಲರೂ ದುಃಖದಲ್ಲೇ ಹೋಗಿದ್ರು, ಪೌಲನು, ಎಲ್ಲರೂ. ಆದರೆ ಅವರು ಅಳುತ್ತಾ ಕೂತ್ಕೊಂಡಿದ್ದಾರ? ಇಲ್ಲ. ಆದರೆ ಅವರೆಲ್ಲರೂ ದೇವರಲ್ಲಿ ನಂಬಿಕೆ ಇಟ್ಟರು ಮತ್ತು ದೇವರು ಹೇಳಿದನ್ನು ಮಾಡಿದ್ರು. ಬರೀ ನಂಬಿಕೆ ಇಟ್ಕೊಳ್ಳುವುದಲ್ಲ, ದೇವರು ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಸಲಹೆ ಕೊಡ್ತಾರೆ. ದೇವರ ಮಕ್ಕಳೇ, ಅದು ನಮಗೆ ಇಷ್ಟ ಇಲ್ಲದಿದ್ರೂ ನಾವು ಮಾಡಬೇಕು. ನೀವು ತಂದೆ ತಾಯಿ ಆಗಿದರೆ ನಿಮ್ಮ ಮಕ್ಕಳು ನೀವು ಹೇಳುವುದನ್ನು ಮಾಡಲಿಲ್ಲದಿದ್ದರೆ ನಿಮಗೆಷ್ಟು ದುಃಖ ಬರುತ್ತದೆ. ನೀವೇನು ಹೇಳ್ತೀರಾ? ಅಹಂಕಾರಿಗಳು ಅಂತ. ಇದೇ ದೇವರು ಹೇಳುವುದು.
ನೋಡು, ನಾನೊಂದು ಹೇಳುತ್ತೇನೆ, ಅವಳೇನು ಮಾಡುತ್ತಾಳೆ, ಅವನೇನು ಮಾಡುತ್ತಾನೆ. ಅಹಂಕಾರಿ ಅವಳು, ಅಹಂಕಾರ ಅವನು. ನನಗೆ ಎಷ್ಟೊಂದು ನೋವಾಗುತ್ತೆ ಅಂದ್ರೆ ನಮ್ಮ ಮಕ್ಕಳನ್ನೇ ನೋಡಿ ನಾವು ಹೇಳ್ತೇವೆ. ಆದರೆ ನಾವು ದೇವರ ಮಕ್ಕಳಾಗಿ ಅವರಿಗೆ ಹೇಳುವುದೇನು ಮಾಡುವುದಿಲ್ಲದಿದ್ದರೆ ದೇವರಿಗೆ ನೋವುಂಟಾಗುವುದಿಲ್ಲ. ದೇವರ ಮಕ್ಕಳೇ, ಡೋಂಟ್ ಗ್ರೀವ್ ದ ಹೋಲಿ ಸ್ಪಿರಿಟ್, ಬೈಬಲಲ್ಲಿ ಬರೆದಿದೆ. ಪರಿಶುದ್ಧಾತ್ಮನನ್ನು ವ್ಯಸನಗೊಳಿಸಬಾರದು ಅಂತ ಬೈಬಲಲ್ಲಿ ಬರೆದಿದೆ. ಹೌದಾ? ನಮ್ಮ ಮಕ್ಕಳು ಅವರ ದಾರಿಯಲ್ಲಿ ನಡೆದರೆ ನಮಗೆ ತಡ್ಕೊಳ್ಳಕ್ಕಾಗಲ್ಲ. ಕಣ್ಣೀರಿಂದ ಪ್ರಾರ್ಥಿಸೋ ಅಂತ ಕಣ್ಣೀರಿಂದ ಪ್ರಾರ್ಥಿಸುತ್ತೇವೆ. ದೇವರಿಗೆ ನಿಷ್ಠಾವಂತರಾಗಿ ನಾವು ಜೀವನ ಮಾಡಬೇಕು. ನಮ್ಮ ದುಃಖ ಮತ್ತು ಮುರಿದ ಆತ್ಮಕ್ಕೆ ಏನೇ ಕಾರಣವಾದರೂ ಪರವಾಗಿಲ್ಲ, ದೇವರು ತನ್ನ ಮಕ್ಕಳಿಗೆ ಸಹಾಯ ಮಾಡುತ್ತಾನೆ ಅಂತ ನಾವು ಅರ್ಥ ಮಾಡಿಕೋಬೇಕು. ಅವನಿಗೆ ನಾವು ನಂಬಿಗಸ್ತರಾಗಿರಬೇಕು. ದೇವರಿಲ್ಲದಿದ್ದರೆ ನೀವು ಹಾದು ಹೋಗುವ ಒಂದೊಂದು ಕಷ್ಟಗಳು ನೀವು ಹೇಗೆ ಎದುರಿಸುತ್ತೀರಿ ದೇವರ ಮಕ್ಕಳೇ? ಯೋಚನೆ ಮಾಡಿ. ನಮಗೆಲ್ಲರಿಗೂ ಈ ಲೋಕದಲ್ಲಿ ಕಷ್ಟ ಇದೆ. ಯೇಸುದೇವರು ಬಂದಿರುವುದಕ್ಕ ನಮಗೆ ಕಷ್ಟ ಇರುವುದು ಅಲ್ಲವಲ್ಲ. ಯೇಸುದೇವರು ಇಲ್ಲದಿದ್ದರೆ ನಾವು ಹೇಗೆ ಅದು ಎದುರಿಸುತ್ತಾ ಇತ್ತು ನೀವು ಯೋಚನೆ ಮಾಡಬೇಕು. ಅದಕ್ಕೆ ದೇವರಿಗೆ ನಂಬಿಗಸ್ತರಾಗಿ ದೇವರಿಗೆ ಹೇಳುವುದನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು. ಹಲ್ಲೆಲೂಯ. ಈಗಾಗಲೇ ನಮ್ಮಲ್ಲಿ ಹಲವರು ನಮ್ಮ ಹೃದಯದಲ್ಲಿ ಬಹಳಷ್ಟು ನೋವನ್ನು ಸಂಗ್ರಹಿಸಿದ್ದಾರೆ. ನಮ್ಮ ಹೃದಯದಲ್ಲಿ ನೋವಿಲ್ವಾ? ಇದೆ. ಮತ್ತು ಅವುಗಳನ್ನು ದಿನದಿಂದ ದಿನಕ್ಕೆ ಸಂಗ್ರಹಿಸುತ್ತದೆ. ನಾವು ಇದು ಹೇಗೆ ಹೊರಗೆ ಹಾಕಬೇಕು ಅಂತ ಕಲಿತುಕೊಳ್ಳದಿದ್ರೆ ಇದು ಇನ್ನೂ ಜಾಸ್ತಿ ಆಗುತ್ತೆ ದೇವರ ಮಕ್ಕಳೇ. ನೀವು ಈ ಚರ್ಚ್ ಬಿಟ್ಟು ಹೋಗಿದ್ದೀರೋ, ಅಯ್ಯೋ ಇವರು ಯಾಕೆ ಹಿಂಗೆಲ್ಲ ಪ್ರೀಚ್ ಮಾಡ್ತೀರಿ ಅಂತ ನೀವು ತಿಳ್ಕೊಂಡು ಚರ್ಚ್ ನೀವು ಬಿಟ್ಟು ಹೋಗಿದ್ರು, ನಿಮ್ಮ ಗಾಯ ಇನ್ನೂ ಜಾಸ್ತಿ ಆಗುತ್ತಾ ಇರುತ್ತದೆ. ಓ, ಹಿಂಗೆಲ್ಲ ನನಗೆ ಮಾಡೋಕ್ಕಾಗಲ್ಲ, ನನಗೂ ಸ್ವಲ್ಪ ಕುತ್ಕೊಂಡು ಹತ್ತು ನನಗೆ ಮಲಗಿಲಿಲ್ಲ ಅಂದ್ರೆ ನನಗಾಗೋದಿಲ್ಲ ಅಂತ ನೀವು ಹೇಳಿದರೆ ಹೇಳ್ತೀರಾ? ಹಲ್ಲೆಲೂಯ. ಸೊ ಇದು ನಿಮಗೆ ತುಂಬಾ ಅಪಾಯಕರವಾಗಿದೆ. ನಿಮಗೆ ತಕ್ಷಣ ಚಿಕಿತ್ಸೆ ಬೇಕು. ನಾನು ಸಂಡೇ ಇದು ಪ್ರೀಚ್ ಮಾಡಿದೆ, ನೀವು ಅದು ಪ್ರಕಾರ ಹೇಗೆ ಜೀವನ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಇದು ಸೆಕೆಂಡ್ ಟೈಮ್ ಕನ್ನಡದಲ್ಲಿ ನಾನು ಪ್ರೀಚ್ ಮಾಡ್ತಾ ಇದ್ದೀನಿ. ಸಂಡೇ ಆದಮೇಲೆ ಮಂಡೇ ಆಯಿತು, ಟ್ಯೂಸ್ಡೇ ಆಯಿತು, ಇನ್ನು ನೀವು ಹೊತ್ಕೊಂಡು ಹೋಗ್ತಾ ಇದ್ದೀರಾ? ನೀವೇನಾದರೂ ಆಯಿಂಟ್ಮೆಂಟ್ ಹಚ್ತಾ ಇದ್ದೀರಾ? ಅದೆಲ್ಲ ನಾನು ಹೇಳಿಕೊಟ್ಟೆ. ಹಲ್ಲೆಲೂಯ. ಆದ್ದರಿಂದ ಈಗ ನಾವು ನಮ್ಮ ಆಧ್ಯಾತ್ಮಿಕ ಗಾಯಗಳನ್ನು ಹೇಗೆ ಗುಣಪಡಿಸಬೇಕು ಅಂತ ನಾವು ಕಲಿಯಬೇಕು. ದೈಹಿಕ ಗಾಯಗಳೆಂದೇ ನಮ್ಮ ಆಧ್ಯಾತ್ಮಿಕ ಗಾಯಗಳನ್ನು ಗುಣಪಡಿಸುವ ಮೊದಲ ಹೆಜ್ಜೆ ಗಾಯಗಳನ್ನು ಸ್ವಚ್ಛಗೊಳಿಸೋದು. ಇದು ನಮ್ಮ ಹೃದಯದಲ್ಲಿ ತುಂಬುವ ವಿಷಯಗಳನ್ನು ಬಿಟ್ಟು ಬಿಡುವ ಮೂಲಕ, ಹೌದು, ಅನೇಕ ಜನರು ಮತ್ತು ಅನೇಕ ಘಟನೆಗಳು ನಮ್ಮನ್ನು ನೋಯಿಸಿವೆ ಮತ್ತು ನೋಯಿಸುತ್ತಿದೆ. ಶರೀರದಲ್ಲಿ ನಮಗೆ ಒಂದು ಗಾಯ ಉಂಟಾಗಿದರೆ ನೀವು ಡಾಕ್ಟರ್ ಹತ್ರ ಹೋಗಿದರೆ ಅವರೇನು ಮಾಡ್ತಾರೆ? ಸಿಮೆಂಟ್ ಹಾಕೋತಾರ, ಏನಾದರೂ ಹಾಕ್ತಾರ? ಸಿಮೆಂಟ್ ಹಾಕಿ ಕೊಡ್ತಾರ? ಇಲ್ಲವಲ್ಲ. ಫಸ್ಟ್ ತುಂಬಾ ಸೂಕ್ಷ್ಮತೆಯಿಂದ ಅವರದನ್ನು ಸ್ವಚ್ಛಗೊಳಿಸುತ್ತಾರೆ. ಅದನ್ನೊಳಗಡೆ ತುಂಬಾ ಕೊಳಕು ಇರ್ತದೆ. ಅದೆಲ್ಲ ರಿಮೂವ್ ಮಾಡಿ ಆ ಕೊಳಕೆಲ್ಲ ತೆಗೆದು ಅದರ ಮೇಲೆ ಆಯಿಂಟ್ಮೆಂಟ್ ಹಚ್ಚಿ ಕೊಡ್ತಾರೆ ಅಲ್ಲವೇ? ಅದೇ ತರ ನಾವು ಮಾಡಬೇಕು. ನಮ್ಮ ಆತ್ಮಗಳು ಗಾಯಗೊಂಡಿವೆ. ಕೊಳಕು ಏನೆಂದು ನೀವು ಕಂಡುಹಿಡಿಯಬೇಕು. ಯಾಕೆ ನಾನು ಇಷ್ಟೊಂದು ಗಾಯಗೊಳ್ಳುತ್ತಾ ಇದೆ? ಹೌದು, ನನ್ನ ಮನೆಯಲ್ಲಿ ಏನು ಚೆನ್ನಾಗಿ ನಡೆಯುತ್ತಾ ಇಲ್ಲ, ನಮ್ಮ ಮಕ್ಕಳು ಯಾರೂ ಸರಿಯಿಲ್ಲ, ನಮ್ಮ ಗಂಡ ಸರಿಯಲ್ಲ, ನಮ್ಮ ಅತ್ತೆ ಸರಿಯಲ್ಲ, ಬರೀ ನಾನೇ ಸರಿಯಾಗಿರುವುದು. ಅಲ್ಲವೇ? ತುಂಬಾ ವಿಶ್ವಾಸಗಳು ಹೇಳ್ತಾರೆ, ಯಾರು ಸರಿಯಲ್ಲ, ನಾನೇ ಸರಿ. ಇರ್ಲಿ, ನೀವೇ ಸರಿಯಾಗಿ. ತುಂಬಾ ನೋವು ನೋವು, ನಾನೇ ಸರಿ, ಅಷ್ಟು ನೀವಾದರೂ ಸರಿಯಾಗಿದ್ದೀರಲ್ಲ, ಅದನ್ನು ಸ್ವಲ್ಪ ಖುಷಿಯಾಗಿರು ಬರ್ಲಿ. ಇದೆಲ್ಲ ನೋವುಂಟು ಮಾಡುವ ಸಂಗತಿಗಳು. ಅವರಿಂಗ ಮಾಡಿದ್ದಾರೆ, ಇವರಿಂಗ ಮಾಡಿದ್ದಾರೆ, ಇದೆಲ್ಲ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೇವೆ. ಮತ್ತೆ ಅವರ ಮೇಲೆ ಕ್ರೋಧ, ಕ್ಷಮಿಸದಿರುವಿಗೆ. ಅವರು ಮಾಡಿರುವುದು ನೆನಪಿಗೆ ಬಂದರೆ ಸಾಕು, ಚಾಕು ಸಿಕ್ಕಿದರೆ ಸಾಕು,
ಇವರು ನಮ್ಮ ಮುಂದೆ ಬಂದರೆ ಸಾಕು, 2 ಕಟ್ಟು ಮಾಡಿಬಿಡಕ್ಕೆ ಅಷ್ಟೊಂದು ಕೋಪ ಇದೆ, ಇಲ್ಲವೇ? ಇದೆಲ್ಲ ಕೊಳಕು. ಅದೆಲ್ಲ ನೀವು ತೆಗೆಯಬೇಕು. ಆಗತ್ತಾ? ಮತ್ತು ಈ ಕೊಳಕು ಬರ್ತಾ ಇರ್ತದೆ, ಜೀವನ ಪೂರ್ತಿ ಈ ಕೊಳಕುಗಳು ಬರ್ತಾ ಇರ್ತದೆ. ಜನರು ನಮಗೆ ಕಟ್ಟದು ಮಾಡ್ತಾ ಇರ್ತಾರೆ. ಅವರನ್ನು ಕ್ಷಮಿಸಬೇಕು. ಏನೇ ಮಾಡಿದರೂ ಅವರನ್ನು ಕ್ಷಮಿಸಬೇಕು. ದೇವರಲ್ಲಿ ನಂಬಿ ನಾವು ಪ್ರಾರ್ಥಿಸಬೇಕು. ಹೇಗೆ ಪ್ರಾರ್ಥಿಸುವುದು? 1 ಥೆಸಲೋನಿಕದವರಿಗೆ 5, 16, 17, 18. ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಪ್ರಾರ್ಥನೆ ನಮಗೆ ಏನು? ಇಟ್ಸ್ ಲೈಕ್ ಬ್ರೀಥಿಂಗ್, ಉಸಿರಾಡುವ ತರ. ಅಷ್ಟೊಂದು ಪ್ರಾರ್ಥನೆಗಳು ಬೇಕು ನಿಮ್ಮ ಆತ್ಮೀಯ ಬದಲಾವಣೆಗೆ. ಅಲ್ಲ ಅಂದರೆ ನೀವು ಆತ್ಮೀಯವಾಗಿ ಹೇಗೆ ಬೆಳೀತೀರಿ? ನೀವು ಹೇಳ್ತೀರಲ್ಲ, ನಾನು ಇವಾಗ ತುಂಬಾ ಬದಲಾವಣೆ ಆಗಿದೆ. ಪ್ರಾರ್ಥಿಸುವುದಿಲ್ಲ, ಬೈಬಲ್ ಓದುವುದಿಲ್ಲ, ನಾವನ್ನು ತುಂಬಾ ಚೇಂಜ್ ಆಗಿದೆ. ಉಸಿರಾಡುವ ತರ ನಿಮ್ಮ ಪ್ರಾರ್ಥನೆ ಇರಬೇಕು. ಎಡಬಿಡದೆ ಪ್ರಾರ್ಥಿಸಿ. ಯಾಕೆಂದರೆ ಈ ನೋವು ಹಂಗೆ ಬರ್ತದೆ, ಅಲ್ಲಾಂದ್ರೆ ಆ ನೆನಪು ಹಂಗೆ ಬರ್ತದೆ. ನಮಗೆ ಕೋಪ ಉಂಟಾಗುತ್ತದೆ, ನಮಗೆ ನೋವು ಉಂಟಾಗುತ್ತದೆ. ದೇವರೇ ನನಗೆ ಶಕ್ತಿ ಕೊಡಿ. ಅಯ್ಯೋ, ಅವರ ಮೇಲೆ ನನಗೆ ಕೋಪ ಬರ್ತಾ ಇದೆ, ದೇವರೇ ಅವರನ್ನು ಕ್ಷಮಿಸುವುದಕ್ಕೆ ನನಗೆ ಶಕ್ತಿ ಕೊಡಿ. ಕೆಲವೊಮ್ಮೆ ನಮಗೆ ಕ್ಷಮಿಸುವುದಕ್ಕಾಗುವುದಿಲ್ಲ, ಪ್ರಾರ್ಥಿಸಬೇಕು. ಸೊ ನಮ್ಮ ಗಾಯಗೊಂಡ ಆತ್ಮಕ್ಕೆ ಗುಣಮುಖವಾಗುವುದಕ್ಕೆ ಚಿಕಿತ್ಸೆ, ಮೊದಲನೇ ಚಿಕಿತ್ಸೆ ಈ ಕೊಳಕೆಲ್ಲ ತೆಗೆಯಬೇಕು. ಹಲ್ಲೆಲೂಯಾ. ನಮ್ಮ ವಿಮೋಚನೆಗಾಗಿ, ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವರನ್ನು ನಂಬಬೇಕು. ನಮ್ಮನ್ನು ನೋಯಿಸಿದ ಜನರನ್ನು ನಾವು ಕ್ಷಮಿಸಬೇಕು. ಹೀಗೆ ನಾವು ನಮ್ಮ ಗಾಯವನ್ನು ಸ್ವಚ್ಛಗೊಳಿಸುತ್ತೇವೆ. ಕ್ಷಮಿಸದ ಹೃದಯದಿಂದ ಪ್ರಾರ್ಥಿಸಿದರೆ ಪ್ರಾರ್ಥನೆಗಳು ಕೇಳುವುದಿಲ್ಲ. ಕ್ಷಮಿಸಾದಿರುವಿಕೆಯೆಲ್ಲ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿದರೆ ದೇವರು ಕೇಳಿಸಿಕೊಳ್ಳುವುದಿಲ್ಲ. ಕೇಳ್ತಾರೆ, ಉತ್ತರ ಕೊಡುವುದಿಲ್ಲ. ಈಸ್ ನಾಟ್ ಡಫ್. ಅವರಿಗೆ ಕಿವಿ ಇದೆ, ಕೇಳಿಸುತ್ತೆ, ಆದರೆ ಉತ್ತರ ಕೊಡುವುದಿಲ್ಲ ದೇವರ ಮಕ್ಕಳೇ. ಅದಕ್ಕೆ ನೀವೊಂದು ಪಾಸ್ಟರ್ ಹತ್ರ ಹೋಗಿ ನಿಮ್ಮ ಪ್ರಾರ್ಥನೆ ಲಿಸ್ಟ್ ಕೊಡಬೇಕು. ಇಲ್ಲಿ ನಮಗೆ ಏನು ಪ್ರಾರ್ಥನೆ ಲಿಸ್ಟೇ ಇಲ್ಲ. ಬರೀ ನಾನೇ ಒಳ್ಳೆಯವದಲ್ವಾ? ಆ ದುಃಖದಲ್ಲಿ ನೀವು ಪ್ರಾರ್ಥಿಸಬಾರದು ದೇವರ ಮಕ್ಕಳೇ, ನಿಮಗೇನು ಸಿಗೋದಿಲ್ಲ. ಮತ್ತೆ ನಿಮ್ಮ ಒಳಗಡೆ ಎಷ್ಟೊಂದು ಕೋಪ ಇದೆ ಅಂತ ನೀವು ಅರ್ಥ ಮಾಡಿಕೋಬೇಕು. ಅದರಿಂದ ನೀವು ಪ್ರಾರ್ಥಿಸಿದರೆ ನಿಮಗೆ ಉತ್ತರ ಸಿಗುವುದಿಲ್ಲ. ಹಲ್ಲೆಲೂಯಾ. ಅದೇ ಮೊದಲನೇ ಸ್ಟೆಪ್. ಗೊತ್ತಾಯ್ತಲ್ಲ? ಒಳಗಿನ ಕೊಳಕೆಲ್ಲ ನೀವು ತೆಗೆಯಬೇಕು. ಕಷ್ಟ ಅಂತ ನೀವು ಹೇಳಿದರೆ ಇನ್ನೂ ಅದು ಜಾಸ್ತಿ ಆಗ್ತಾ ಇರ್ತದೆ. ಸೆಪ್ಟಿಕ್ ಆಗೋದಿಲ್ವಾ? ನಮ್ಮ ಶರೀರದಲ್ಲಿ ಒಂದು ಗಾಯ ಇದ್ದರೆ, ಇಲ್ಲ ಡಾಕ್ಟ್ರೇ ಅದೆಲ್ಲ ರಿಮೂವ್ ಮಾಡಕ್ಕೋದ್ರೆ ನನಗೆ ತುಂಬಾ ಪೇನ್ ಆಗುತ್ತೆ, ನೋವಾಗುತ್ತೆ, ಹಂಗೆ ಬಿಟ್ಬಿಡಿ ಡಾಕ್ಟ್ರೇ ನೀವು ಹೇಳ್ತೀರಾ? ನೀವು ಸ್ವಲ್ಪ ಅನಿಸ್ತೇಷಿಯಾ ಆದರೂ ಹಾಕ್ಬಿಟ್ಟು ತೆಗೆದು ಬಿಡಿ ಡಾಕ್ಟ್ರೇ, ಬೇಗನೆ ವಾಸಿ ಆಗಲಿ ನೀವು ಹೇಳ್ತೀರಿ ಅಲ್ಲವೇ? ಹಲ್ಲೆಲೂಯಾ. ಮುಂದಿನ ಹಂತ, ನಾವು ನಮ್ಮ ದೇಹಿಗ ಗಾಯವನ್ನು ಸ್ವಚ್ಛಗೊಳಿಸಿದ ತಕ್ಷಣ ಅದನ್ನು ಆಂಟಿಬಯೋಟಿಕ್ ಓಯಿಂಟ್ಮೆಂಟ್ ಔಷಧಿಯನ್ನು ಅನ್ವಯಿಸುತ್ತೇವೆ ಅಲ್ಲವೇ? ಹಂಗೆ ಬಿಟ್ಬಿಡ್ತೇವೆ. ಎಲ್ಲ ಕ್ಲೀನ್ ಮಾಡಿ ನೀವು ಮನೆ ಹೋಗಿ ಹೇಳ್ತಾರೆ ಅವರು. ದೇವರಲ್ಲ, ಡಾಕ್ಟ್ರು. ನನ್ನ ಡಾಕ್ಟ್ರು ದೇವರು, ಅದಕ್ಕೆ ನನಗೆ ದೇವರು ಅಂತ ಬರುವುದು. ಎಲ್ಲ ಸ್ವಚ್ಛಗೊಳಿಸಿದ ಆದ್ಮೇಲೆ, ಹೌದು ಎಲ್ಲ ಕ್ಲೀನ್ ಆಗಿದೆ, ಇನ್ನು ನಿಮ್ಮ ಮನೆ ಹೋಗಿ ಹೇಳ್ತಾರೆ ಡಾಕ್ಟರ್ಸು. ಇಲ್ಲ, ಅದ್ರ ಮೇಲೆ ಓಯಿಂಟ್ಮೆಂಟ್, ಆಂಟಿಬಯೋಟಿಕ್ ಓಯಿಂಟ್ಮೆಂಟ್ ಅನ್ನು ಅನ್ವಯಿಸುತ್ತಾರೆ. ಜ್ಞಾನೋಕ್ತಿಗಳು 17:22 ಹೇಳುತ್ತದೆ, ಹರ್ಷ ಹೃದಯನು ಔಷಧಂತೆ ಒಳ್ಳೆಯದು ಮಾಡುತ್ತಾನೆ, ಕುಗ್ಗಿದ ಮನಸ್ಸು ಎಲುಬುಗಳನ್ನು ಒಣಗಿಸುತ್ತದೆ. ಹರ್ಷ ಹೃದಯ, ಹ್ಯಾಪಿ ಹಾರ್ಟ್ ಇಸ್ ದ ಓಯಿಂಟ್ಮೆಂಟ್. ಹಲ್ಲೆಲೂಯಾ. ನಮ್ಮ ಆತ್ಮದ ಗಾಯಗಳಿಗೆ ಆಂಟಿಬಯೋಟಿಕ್ ಓಯಿಂಟ್ಮೆಂಟ್ ಸಂತೋಷ ಹೃದಯ. ಈ ಆಯಿಂಟ್ಮೆಂಟು ನೀವು ಪರ್ಚೇಸ್ ಮಾಡಬೇಕು. ಇದು ತುಂಬಾ ಕಾಸ್ಟ್ಲಿ ಆಗಿದೆ. ಏನು ಕಾಸ್ಟ್ ಅಂತ ನಿಮ್ಗೆ ಈಗ ಗೊತ್ತಲ್ಲ? ಇದೆಲ್ಲ ತೆಗೆಯಬೇಕು. ಆದರೆ ಮಾತ್ರ ಖುಷಿ ಆಗೋದು. ಇದೆಲ್ಲ ಒಳಗೆ ಇಟ್ಕೊಂಡ್ರೆ ಖುಷಿ ಆಗೋದಿಲ್ಲ. ಮತ್ತು ಈ ಆಯಿಂಟ್ಮೆಂಟ್ ಹಚ್ಚಬೇಕು. ಈ ಆಯಿಂಟ್ಮೆಂಟು ತುಂಬಾ ಕಾಸ್ಟ್ಲಿ. ನೀವೊಂದು ಬೆಲೆ ಕೊಡಬೇಕು. ನಿಮ್ಮ ಹತ್ರ ಇರಬೇಕಂದ್ರೆ ನಿಮ್ಮ ಗಾಯಗೊಂಡ ಹೃದಯವನ್ನು ಶುದ್ಧೀಕರಿಸಿದ ನಂತರ
ನಾವು ದೇವರನ್ನು ಆರಾಧಿಸಬೇಕು. ಹರ್ಷ ಹೃದಯವು ಔಷಧಿಯಂತೆ ಪ್ರಯೋಜನ ಪಡೆಯುತ್ತದೆ. ನಮ್ಮ ದೇವರ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಇದೆಲ್ಲ ತೆಗೆದಾದ್ಮೇಲೆ ನಾವು ದೇವರನ್ನು ಆರಾಧಿಸಬೇಕು. ಪ್ರಾರ್ಥಿಸೋದು ಸಂತೋಷದಿಂದ, ಯಾವಾಗಲೂ ಸಂತೋಷವಾಗಿರಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು ಮತ್ತು ನಾವು ಕೃತಜ್ಞರಾಗಿರಬೇಕು, ಸಂತೋಷವಾಗಿರಬೇಕು. ಇದನ್ನು ಗಮನಿಸಿ, ನಿಮ್ಮ ದೇಹಿಕ ಗಾಯಗಳಿಂದ ಕೊಳಕು ತೆಗೆದ ನಂತರ ನಾವು ನಮ್ಮ ಗಾಯವನ್ನು ಗುಣಪಡಿಸಲು ಔಷಧವನ್ನು ಹಾಕುತ್ತೇವೆ. ಅದು ನಮ್ಮ ದೇಹದ ಗಾಯಗಳನ್ನು ಗುಣಪಡಿಸುವ ಪ್ರಕ್ರಿಯೆ ಅಲ್ಲವೇ? ಇಲ್ಲ ನೀವು ಹೇಳ್ತೀರಾ? ಇಲ್ಲ. ಅದೇ ಕೆಲಸ ನಾವು ನಮ್ಮ ಗಾಯಗೊಂಡ ಆತ್ಮಕ್ಕೆ ಮಾಡಬೇಕು. ನಾವು ನಮ್ಮ ಹೃದಯದಿಂದ ಎಲ್ಲ ನೋವು, ಕೋಪ, ಕ್ರೋಧ, ಶ್ರಮಸಾದಿರುವಿಕೆಯನ್ನು ತೆಗೆದುಹಾಕಿದ ನಂತರ ದೇವರನ್ನು ಆರಾಧಿಸಬೇಕು. ದೇವರೇ, ನೀವೆಷ್ಟು ಒಳ್ಳೆಯವರು ಅಲ್ಲ ಅಂತ ನಿಮಗೆ ಹೇಳಕ್ಕಾಗತ್ತಾ? ನೀವೆಷ್ಟು ಒಳ್ಳೆಯವರಪ್ಪ ಹಾಡು ಹಾಡ್ತೇವೆ. ಆ ಹಾಡಿದ ನಂತರ ನಿಮಗೆ ನೋವುಂಟಾಗಬಾರದು. ಅರ್ಥ ಆಯ್ತಾ? ಅದೆಲ್ಲ ತೆಗೆದ ಮೇಲೆ, ನಮ್ಮ ಭಾರ ಎಲ್ಲ ದೇವರ ಹತ್ರ ಇಟ್ಕೊಂಡ ಮೇಲೆ, ಮನುಷ್ಯರನ್ನು ಕ್ಷಮಿಸದ ಮೇಲೆ, ದೇವರನ್ನು ನಂಬಿಕೆ ಇಟ್ಟ ಮೇಲೆ, ಹೌದು ನನಗೆ ಪ್ರಾಬ್ಲಮ್ ಇದೆ, ದೇವರ ಬಿಡುಗಡೆ ಕೊಡ್ತಾರೆ. ದೇವರ ಟೈಮಿಗೋಸ್ಕರ ಕಾಯಿರಿ. ನೀವು ಸಂತೋಷದಿಂದ ಒಂದೊಂದು ದಿನ ಕಳೆದರೆ ನಿಮ್ಮ ಬಿಡುಗಡೆ ಹತ್ರ ಬರುತ್ತದೆ. ಆದರೆ ಕಣ್ಣೀರಿಂದ ಯಾವಾಗಲೂ ಹೃದಯದಲ್ಲಿ ನೋವಿನಿಂದ ನೀವು ಪ್ರಾರ್ಥಿಸಿ ಹಾಗೆ ಹೋಗಿದರೆ ನಿಮ್ಮ ಬಿಡುಗಡೆ ಇನ್ನೂ ಲೇಟ್ ಆಗುತ್ತೆ. ದೇವರ ಮಕ್ಕಳೇ, ನೀವು ಬರೆದಿಡಿ. ನೀವು ನನ್ನನ್ನು ನಂಬಲಿಲ್ಲದಿದ್ದರೆ ಯೇಸುದೇವರಿಗೆ ಮೆಸೇಜ್ ಕಳಿಸಿ. ಅವರೇ ಹೇಳಲಿ, ಇಲ್ಲ ಇವರು ಪ್ರೀಚ್ ಮಾಡುವುದು ತಪ್ಪು ಅಂತ. ಹೌದಾ? ರೆಡೀಮ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ದಿನ ಹಂಗೆ ಹೋಗ್ತಾ ಇರ್ತದೆ. ಕೆಲವರು ಹೇಳ್ತಾರೆ, ಅಯ್ಯೋ ದೇವರಿಂದ ಏನಾದರೂ ಬಿಡುಗಡೆ ಬೇಕಂದ್ರೆ ತುಂಬಾ ಲೇಟ್ ಆಗತ್ತೆ ಅಂತ. ಹಂಗೆ ಹೇಳಿ ಅವರು ಈ ಲೋಕದ ದಾರಿಯಲ್ಲಿ ಹೋಗ್ತಾರೆ. ಎಷ್ಟು ಮೂರ್ಖರಾಗಿ ವಿಶ್ವಾಸಿಗಳು ಜೀವನ ಮಾಡ್ತಾರೆ. ಅದು ಇನ್ನೂ ನಿಮಗೆ ಲೇಟ್ ಆಗುತ್ತೆ ಅಂತ ನೀವು ಅರ್ಥ ಮಾಡುವುದಿಲ್ಲ. ನೀವು ಈ ಲೋಕದ ದಾರಿಯಲ್ಲಿ ಹೋಗಿದರೆ ಇನ್ನೂ ನೀವು ಪಾಪ ನಿಮ್ಮ ಜೀವನದಲ್ಲಿ ಸೇರಿಸಿ ನಿಮ್ಗೆ ಇನ್ನೂ ಕಟ್ಟದೇ ಆಗುವುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಸೊ ಈ ಗಾಯಗಳಿಂದ ಈ ಕೊಳಕೆಲ್ಲ ತೆಗೆದುಹಾಕಿ ಓಯಿಂಟ್ಮೆಂಟ್ ಹಚ್ಚಬೇಕು. ಓಯಿಂಟ್ಮೆಂಟ್ ಆರಾಧನೆ, ಓಯಿಂಟ್ಮೆಂಟ್ ದೇವರನ್ನು ಸ್ತೋತ್ರ ಮಾಡೋದು ಹರ್ಷ ಹೃದಯದಿಂದ. ಸುಮ್ಮನೆ ಅಲ್ಲ, ಅಯ್ಯೋ ಪಾಸ್ಟರ್ ಹೇಳಿದ್ರು ಆರಾಧನೆ ಮಾಡಬೇಕು ಅಂತ, ಅಲ್ಲಾಂದ್ರೆ ಬೈಬಲಲ್ಲಿ ಬರೆದಿದೆ ಆರಾಧನೆ ಮಾಡಬೇಕು ಅಂತ. ಹಂಗೆ ಅಲ್ಲ ನೀವು ಆರಾಧನೆ ಮಾಡುವುದು. ಹೃದಯದಿಂದ ಎಲ್ಲ ತೆಗೆದುಹಾಕಿದ ಮೇಲೆ ನೀವು ಆರಾಧನೆ ಮಾಡಬೇಕು. ನಿಮ್ಮ ಹೃದಯ ಲೈಟ್ ಆಗಿರಬೇಕು. ಹೌದು, ನನಗೆ ನನ್ನ ದೇವರಿದ್ದಾರೆ, ಅವರು ನನ್ನನ್ನು ಕೈ ಬಿಡುವ ದೇವರಲ್ಲ. ಆ ಹರ್ಷ ಹೃದಯದಿಂದ, ನಂಬಿಕೆಯಿಂದ ನೀವು ಆರಾಧಿಸಿದರೆ ನಿಮ್ಮ ಆತ್ಮವು ಗುಣಮುಖವಾಗ್ತಾ ಹೋಗ್ತದೆ. ಕಷ್ಟ ಅಲ್ವಾ ಇದು? ಕಷ್ಟ ಅಂತ ಹೇಳಿ 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 ಮತ್ತು ನೀವು ಹಳೆ ಜೀವನದಲ್ಲಿ ಹೋಗಿ ನೀವಿನ್ನೂ ನಿಮ್ಮ ಜೀವನ ಭಾರ ಮಾಡ್ತಾ ಇರ್ತಾರೆ ವಿಶ್ವಾಸಿಗಳು. ಹಂಗೆ ಮಾಡಬಾರದು. ಸೊ ಈ ಔಷಧ ಓಯಿಂಟ್ಮೆಂಟ್ ನಿಮ್ಮ ಹತ್ರ ಇರಬೇಕು. ಇದು ಕಾಸ್ಟ್ಲಿ ಎಂದು ನಾನು ಹೇಳಿಲ್ವಾ? ಅದು ಹೇಗೆ ನಾವು ಸಂಗ್ರಹಿಸಬೇಕು? ನಾವು ಈ ಓಯಿಂಟ್ಮೆಂಟ್ ಅನ್ನು ಸ್ಟೋರ್ ಮಾಡಿ ಇಡಬೇಕು. ನಾವು ಹಾಸ್ಪಿಟಲ್ ಹೋಗಿದ್ರೆ ಡಾಕ್ಟರ್ಸ್ ಹೇಳ್ತಾರೆ, ಒಂದು ಟ್ಯೂಬ್ ಓಯಿಂಟ್ಮೆಂಟ್ ತಕ್ಕೊಳ್ಳಿ, ನೀವು ಎರಡೇ ತಕೊಂಡ್ ಬರ್ತೀರಿ. ಇಲ್ಲ, ಅದು ಮುಗಿದು ಹೋಗಿದ್ರೆ ಮತ್ತೂ ಹೋಗ್ಬೇಕಲ್ಲ, ವಾಸಿ ಆಗಲಿಲ್ಲ ಅಂದ್ರೆ ಮತ್ತೂ ಹಾಕ್ಬೇಕಲ್ಲ ಅಂತ 2 ಓಯಿಂಟ್ಮೆಂಟ್ ನೀವು ತಕೊಂಡು ಬಂದು ನೀವು ಸ್ಟೋರ್ ಇಟ್ಕೊಳ್ಳುವುದಿಲ್ವಾ? ಅದೇ ತರ ಈ ಓಯಿಂಟ್ಮೆಂಟ್ ನಮ್ಮ ಹತ್ರ ಯಾವಾಗಲೂ ಇರಬೇಕು. ಯಾಕೆಂದರೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಾವು ಯಾವಾಗಲೂ ದೇವರನ್ನು ಸ್ತುತಿಸಬೇಕು. ಪ್ರಾಬ್ಲಮ್ ಸಂಖ್ಯೆ ಬರ್ತಾ ಇರ್ತದೆ, ಆ ಸ್ತುತಿ ಯಾವಾಗಲೂ ಬರಬೇಕು. ಹೇಗೆ ಲಾಸ್ಟ್ ವೀಕ್ ನಾವು ಕಲ್ತಿದ್ದೇವೆ, ಕೀರ್ತನೆಗಳು 103, 3-6. ದೇವರ ಒಂದು ಉಪಕಾರವನ್ನು ಮರೆಯಬಾರದು. ದೇವರ ಒಂದು ಉಪಕಾರವನ್ನು ಮರೆಯಬಾರದು. ಡೈಲಿ ದೇವರ ಉಪಕಾರಗಳನ್ನು ನೆನಪಿಸಿಟ್ಟುಕೊಳ್ಳಬೇಕು. ಅದಕ್ಕೋಸ್ಕರ ನೀವು ಟೈಮ್ ತೆಗೆದು, ನೀವು ಹೇಗೆ ಪ್ರಾರ್ಥನೆಗೆ ಟೈಮ್ ತೆಗಿತೀರಲ್ಲ, ಅದೇ ತರ ಆರಾಧನೆಗೆ. ಲಾಸ್ಟ್ ವೀಕ್ ಮೆಸೇಜ್ ಅಲ್ಲಿ ನಾನು ನಿಮಗೆ ಬೋಧಿಸಿದೆ. ಎಷ್ಟು ಜನ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಪ್ರಾರ್ಥನೆಗೆ ಟೈಮ್ ತೆಗೆದಿಡುವ ಪ್ರಕಾರ ಆರಾಧನೆಗೆ ನಾವು ಟೈಮ್ ತೆಗೆದಿಡಬೇಕು. ಏನು ಆರಾಧನೆ? ದೇವರು ಕೊಟ್ಟಿರುವುದೆಲ್ಲ ನೆನಪಿಸಿಕೊಂಡು, ದೇವರೇ ನೀವೆಷ್ಟು ಒಳ್ಳೆಯವರು, ನೀವು ನನ್ನ ಜೀವನದಲ್ಲಿ ಇಲ್ಲದಿದ್ದರೆ ನಾನು ಹೇಗೆ ಜೀವನ ಮಾಡ್ತಾ ಇದ್ದೆ, ದೇವರೆಷ್ಟು ಕೊಟ್ಟಿದ್ದಾರೆ,
ನಾವದೆಲ್ಲ ಮರ್ತು ಬಿಟ್ಟು ನಾವು ಇನ್ನೂ ದೇವರೇನು ಕೊಡಬೇಕೋ ಅದೇ ನೋಡಿಕೊಂಡು ದೇವರೇ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಮಾತ್ರ ನಾವು ಹೇಳುವ ಕೆಟ್ಟ ಜನ ಅಲ್ಲವೇ? ದಟ್ ಈಸ್ ಅವರ್ ಸರ್ಟಿಫಿಕೇಟ್, ದಟ್ ಈಸ್ ಅವರ್ ಹೃದಯದ ಎಕ್ಸ್ರೇ. ಅದಕ್ಕೆ ನಾನು ಹೇಳಿರುವುದು ಈ ಓಯಿಂಟ್ಮೆಂಟ್ ಬಹಳ ಕಾಸ್ಟ್ಲಿ, ನೀವು ಸ್ಟೋರ್ ಅಲ್ಲಿ ಇಟ್ಕೊಳ್ಳಬೇಕು. ಡೈಲಿ ಟೈಮ್ ತೆಗೆದು ಆರಾಧನೆಗೋಸ್ಕರ ದೇವರಿಷ್ಟು ದಿನ ನಮಗೇನೇನು ಕೊಟ್ಟಿದ್ದಾರೋ ಅದೆಲ್ಲ ನೆನಪಿಸಿಕೊಂಡು ನಾವು ದೇವರಿಗೆ ಆರಾಧನೆ ಮಾಡಬೇಕು. ಆದರೆ ಮಾತ್ರ ನಮಗೊಂದು ವ್ಯಸನ ಬಂದರೆ ನಾವು ಪ್ರಾರ್ಥಿಸಿದ ತಕ್ಷಣ ಆರಾಧನೆ ಬರ್ತದೆ, ಆದರೆ ನಮಗೆ ಖುಷಿ ಆಗುತ್ತದೆ. ಅರ್ಥವಾಯ್ತೆ? ನಿಮ್ಗೆ ಅರ್ಥವಾಗಲಿಲ್ಲ ಅಂದ್ರೆ ಇನ್ನೊಂದು ಸಾರಿ ನೀವು ಈ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಕು. ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಎಷ್ಟು ಜನ ಕೇಳಿಸ್ಕೊಳ್ಳುತ್ತೀರಿ? ಒಳ್ಳೆ ಮಾತು ಯಾರು ಹೇಳ್ತಾರೆ? ಅದು ನಮ್ಮ ಆತ್ಮಕ್ಕೆ ಬೇಕು. ಯಾರಾದ್ರೂ ನಮಗೆ ಮಾತಾಡಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಿಮಗೆ ಚರ್ಚಲ್ಲಿ ಫೆಲೋಶಿಪ್ ಇರಬೇಕು. ನಮ್ಮ ಚರ್ಚಲ್ಲಿ ಎಲ್ಲ ಇದೆ, ಆದ್ರೂ ನೀವು ಫೆಲೋಶಿಪ್ ಮಾಡೋದಿಲ್ಲದಿದ್ದರೆ ನಿಮ್ಮ ಹೃದಯಕ್ಕೆ ಯಾರಾದರೂ ಒಳ್ಳೆಯದು ಮಾತಾಡಬೇಕು. ಅದು ನಮಗೆ ಡೈಲಿ ಬೇಕು. ಅದೊಂದು ಔಷಧ ದೇವರ ಮಕ್ಕಳೇ. ಹಾಗೆ ನಾವು ಪ್ರಾಕ್ಟೀಸ್ ಮಾಡಿದರೆ ನಾವು ಸಂತೋಷದ ಆತ್ಮವನ್ನು ಹೊಂದುತ್ತೇವೆ. ಆತ್ಮ ಫಲ ಸಂತೋಷವನ್ನು ನಮ್ಮಲ್ಲಿ ಬೆಳೆಯುತ್ತದೆ. ಆತ್ಮದ ಫಲ ಸಂತೋಷ ಶಾಂತಿಯನ್ನು ನಮ್ಮಲ್ಲಿ ಬೆಳೆಯುವುದು ಹೀಗೆ. ಮತ್ತು ನಮ್ಮ ಸಮಸ್ಯೆಗಳಿಂದ ನಾವು ವಿಮೋಚನೆಯನ್ನು ಖಂಡಿತ ಪಡೆಯುತ್ತೇವೆ. ನಾವು ಈ ರೀತಿ ಅಭ್ಯಾಸ ಮಾಡಿ ಬದುಕಿದರೆ ನಾವು ಯಾವಾಗಲೂ ಉತ್ತಮ ಆರೋಗ್ಯವನ್ನು ಹೊಂದುತ್ತೇವೆ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಬೈಬಲ್ ಹೇಳುತ್ತದೆ ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ನಮ್ಮ ಆತ್ಮವು ಆರೋಗ್ಯವಾಗಿ ಇದ್ದರೆ ನಮಗೆ ಯಾವ ರೋಗನೂ ಬರುವುದಿಲ್ಲ. ಏನಾದರೂ ಬಂದರೂ ಆತ್ಮ ನೀವು ಸರಿ ಮಾಡಿದರೆ ನಿಮ್ಮ ರೋಗ ವಾಸಿಯಾಗುತ್ತೆ. ಡಾಕ್ಟರ್ ಅಲ್ಲ, ಅದೇ ಯೇಸುದೇವರು ಡಾಕ್ಟರ್ ಅಂತ ನಾನು ಹೇಳಿರುವುದು. ಇದೆಲ್ಲ ಕಷ್ಟನ ನಮಗೆ ಅರ್ಥವಾಗುವುದಕ್ಕೆ. ಹಲ್ಲೆಲೂಯ. ಇಲ್ಲದಿದ್ದರೆ ನಮ್ಮ ಆರಾಧನೆಯು ಗಾಯಗಳ ಕೊಳಕುಗಳ ಮೇಲೆ ಓಯಿಂಟ್ಮೆಂಟ್ ಹಚ್ಚಿದಂತೆ. ಅರ್ಥ ಆಯ್ತಾ? ನಾನಿನ್ನೂ ಎಕ್ಸ್ಪ್ಲೇನ್ ಮಾಡಲ್ಲ. ನಮ್ಮ ಆತ್ಮವು ವಾಸಿಯಾಗದ ಕಾರಣ ಸಂತೋಷವು ನಾವು ಪಡೆಯುವುದಿಲ್ಲ. ಈ ಕೊಳಕಿನಿಂದ ನೀವು ಚರ್ಚಲ್ಲಿ ಬಂದು ಆರಾಧನೆ ಮಾಡಿದ್ರೆ, ಅಲ್ಲಾಂದ್ರೆ ನಿಮ್ಮ ಮನೆಯಲ್ಲೂ ಆರಾಧನೆ ಮಾಡಿದ್ರೆ, ಆರಾಧನೆ ಮಾಡಿದ ತಕ್ಷಣ ನೀವು ಸ್ವಿಚ್ ಆಫ್ ಮಾಡಲ್ವಾ ನಿಮ್ಮ ಆತ್ಮ? ಇಲ್ಲವೇ? ಕಾರಣ ಏನು? ಇದೇ ಕಾರಣ. ನೀವು ನಿಮ್ಮ ವೂಂಡನ್ನು, ನಿಮ್ಮ ಗಾಯವನ್ನು ನೀವು ಸ್ವಚ್ಛಗೊಳಿಸಲಿಲ್ಲ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.